ತಿಂಗಳ ಅತಿಥಿ ಪ್ರತಿ ತಿಂಗಳು 2ನೇ ಶನಿವಾರ ಜನಪದ ಕ್ಷೇತ್ರದಲ್ಲಿ ಮೈಲಿಗಲ್ಲುಗಳನ್ನು ಸವಿಸಿದಂತಹ ಹಿರಿಯ ಜಾನಪದ ಕಲಾವಿದರನ್ನು ಅವರ ಸಾಧನೆಗಳನ್ನು ಗುರುತಿಸಿ ಅವರಿಗೆ ಲೋಕಸಿರಿ ಎಂಬ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಿದೆ. ಇಂದು ನಾವು 81ನೇ ಲೋಕಸಿರಿ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ. ಇಂದು ಮತ್ತೊಂದು ಶುಭ ದಿನ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಾನಪದ ತಜ್ಞರು, ವಿದ್ವಾಂಸರು, ಕಲಾವಿದರ ಪೋಷಕರು, ಈ ಸುಂದರವಾದ ಜಾನಪದ ಕಾಶಿಯ ನಿರ್ಮಾತೃ ಮತ್ತು ನಮ್ಮ ಅನ್ನದಾತರು ಆಗಿರುವಂತಹ ನಾಡೋಜ HL ನಾಗೇಗೌಡರ 108ನೇ ಜನ್ಮದಿನೋತ್ಸವ. ಮೊದಲಿಗೆ ನಾಗೇಗೌಡರಿಗೆ 108ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಪ್ರೀತಿಯಿಂದ ಎಲ್ಲರೂ ಸಲ್ಲಿಸೋಣ. ನಾಗೇಗೌಡರ 108ನೇ ಜನ್ಮದಿನದಂದು 81ನೇ ತಿಂಗಳ ಅತಿಥಿ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿರುವಂತಹ ಶ್ರೀ ಕದಲ್ಗೆರೆ ಆರ್ ಶಿವಣ್ಣನವರು ದಾಸ ಭಾಗವತಿಗೆ ಮತ್ತು ಪಟಕುಣಿತ ಕಲಾವಿದರು ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಜನಪದ ವಿದ್ವಾಂಸರು ಹಾಗೂ ನಾಗೇಗೌಡರ ಒಡನಾಡಿಗಳು ಆಗಿರುವಂತಹ ಪ್ರೊಫೆಸರ್ EC ರಾಮಚಂದ್ರಗೌಡ ಸರ್ ಅವ್ರನ್ನ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಗೌರವ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ವಿ ದೇವರಾಜ್ ಸರ್ ಅವರು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು, ರಾಮನಗರ ಪ್ರಾದೇಶಿಕ ವಿಭಾಗ, ಅವರನ್ನು ಸಹ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾಗೇಗೌಡರ ಅಭಿಮಾನಿ ಬಳಗ, ಪತ್ರಕರ್ತರು ಹಾಗೂ ನಮ್ಮ ಸಿಬ್ಬಂದಿ ವರ್ಗ, ಇತರೆ ಎಲ್ಲ ಲೋಕದ ಅಭಿಮಾನಿಗಳು ಎಲ್ಲರೂ ಬಂದಿದ್ದೀರಿ. ಅವರೆಲ್ಲರೂ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಶ್ರೀ ಕದಲ್ಗೆರೆ ಆರ್ ಶಿವಣ್ಣನವರ ತಂಡದವರಿಂದ ಪ್ರಾರ್ಥನೆಯನ್ನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಗಜಮುಖ ಪಾಲಿಸೋ ಗಣಮತಿಯ, ಶ್ರೀಜಗತ ನಿಜ ಕೊಡೋ ನಿಜ ಗುಣಮತಿಯ, ಪದದ ಗೆಜ್ಜ ಕಳಗಾಕಲೊಂದಿಗೆ ಚಿನ್ನಾದ ವಡ್ವಣ ಮರಣ ಕಿರೀಟದಿಂದ ಚೆನ್ನಾಗಿ ಬಲಗೊಂಬೆ ಧೂಪ ದೀಪಗಳ ಗುನ್ನಂತ ಭುಜಬಲ ಹೊಟ್ಟೆ ಬೆನ್ನ ಒಳಗೆ ಗಜಮುಖ ಪಾಲಿಸೋ ಗಣಮತಿಯ, ಶ್ರೀಜಗತ ನಿಜ ಕೊಡೋ ನಿಜ ಗುಣಮತಿಯ, ಪದದ ಗೆಜ್ಜ ಕಳಗಾಕಲೊಂದಿಗೆ ಚಿನ್ನಾದ ವಡ್ವಣ ಭರಣ ಕಿರೀಟದಿಂದ ಚೆನ್ನಾಗಿ ಬಲಗೊಂಬೆ ಧೂಪ ದೀಪಗಳ ಉನ್ನಂತ ಭುಜಬಲ ಹೊಟ್ಟೆ ಬೆನ್ನ ಒಳಗೆ ಗಜಮುಖ ಪಾಲಿಸೋ ಗಣಮತಿಯ, ಶ್ರೀಜಗತ ನಿಜ ಕೊಡೋ ನಿಜ ಗುಣಮತಿಯ, ಪೈಸಾ ಪಂಡನ ದ್ವಾಸೆ ಸೋಸಾಲುಂಡಲಿಗೆ ರಾಜ್ಯ ಉಯಿದರು ಕಡಲ ಬೆಲ್ಲಗಳ ಸೋಸಿದ ತುಪ್ಪವ ಸಕಲ ಜನತೆ ಕೊಡಲಾಗಿ ಎಲ್ಲರೂ ಮೀಸಲಿನ ಹೊಟ್ಟೆಬೆನ್ನ ಒಳಗೆ ಗಜಮುಖ ಪಾಲಿಸೋ ಗಣಮತಿಯ, ಶ್ರೀಜಗತ ನಿಜ ಕೊಡೋ ನಿಜ ಗುಣಮತಿಯ, ಎಳ್ಳು ಜೀರಿಗೆ ಬೆಲ್ಲ ಒಳ್ಳೆ ತೆಂಗಾಯಿ ಒಳ್ಳೆಯ ಫಲದ ಬಾಳೆಯ ಹಣ್ಣು, ಎಳ್ಳು ಜೀರಿಗೆ ಬೆಲ್ಲ ಒಳ್ಳೆ ತೆಂಗಾಯಿ ಒಳ್ಳೆಯ ಫಲದ ಬಾಳೆಯ ಹಣ್ಣು, ಚೆಲ್ಲಿದ ತುಪ್ಪವ ಸಕಲ ಜನತೆ ಕೊಡಲಾಗಿ ಎಲ್ಲಾನು ಮೀಸಲಿಯ ಹೊಟ್ಟೆಬೆನ್ನ ಒಳಗೆ ಗಜಮುಖ ಪಾಲಿಸೋ ಗಣಮತಿಯ, ಶ್ರೀಜಗತ ನಿಜ ಕೊಡೋ ನಿಜ ಗುಣಮತಿಯ, ಆಕೆ ಗೌರಿಯ ಮಗ ಲೋಕಕ್ಕೆ ಕರೆದಿರುವ ಸಾಕ್ಷಾತ್ ಬೆನುವಣ್ಣ ನೀವು ನಮ್ಮ ಗುರು, ಸಾಕೆ ಗೌರಿಯ ಮಗ ಲೋಕಕ್ಕೆ ಕರೆದಿರುವ ಸಾಕ್ಷಾತ್ ಬೆನುವಣ್ಣ ನೀವು ನಮ್ಮ ಗುರು, ಸಾಕ್ಷಾತ್ ಬೆನುವಣ್ಣ ನೀವು ನಮ್ಮ ಗುರುವಾದ್ರೆ ಇದ್ದಷ್ಟು ಮತೆ ಕೊಟ್ಟು ಸರ್ವ ನಮ್ಮ
ಗಜಮುಖ ಪಾಲಿಸು ಗಣಮತಿಯ ಶ್ರೀ ಜಗತ ನಿಜ ಕೊಡೋ ನಿಜ ಗುಣಮತಿಯ ಗಜಮುಖ ಪಾಲಿಸು ಗಣಮತಿಯ ಶ್ರೀ ಜಗತ್ ಬೆನ್ವನ್ ಮೆತ್ತಿನ ಬೆಳೆ ಬೆಟ್ಟಾದ ಗಾತ್ರ ಈಶ್ವರ ನೋಡಿ ನಸು ನಗುತ್ತ ಬೆನ್ವನ್ ಮೆತ್ತಿದ ಬೆಳ್ಳೆ ಬೆಟ್ಟಾದ ಗಾತ್ರ ಈಶ್ವರ ನೋಡಿ ನಸು ನಗುತ್ತ ಆ ದೃಷ್ಟುಳ್ಳ ದೇವರಿಗೆ ದೃಷ್ಟಿಯಾಗೀತೆಂದು ದೃಷ್ಟುಳ್ಳ ದೇವರಿಗೆ ದೃಷ್ಟಿಯಾಗೀತೆಂದು ಕಟ್ಟಿದರು ಕಾಳಿಂಗ ಸರ್ಪನ ಕಟ್ಟ ಗಜಮುಖ ಪಾಲಿಸು ಗಣಮತಿಯ ಶ್ರೀ ಜಗತ ನಿಜ ಕೊಡೋ ನಿಜ ಗುಣಮತಿಯ ಗಜಮುಖ ಪಾಲಿಸು ಗಣಮತಿಯ ಶ್ರೀ ಜಗತ ನಿಜ ಕೊಡೋ ನಿಜ ಗುಣಮತಿಯ ದರೆಗೆ ನಿಂದರಹಳ್ಳಿ ಪುರದೋಳು ನೆಲತಿರ್ಪ ಅರಣ ಕುಮಾರವಾರ ಗೌರಿ ಪುತ್ರ ದರೆಗೆ ಹಳ್ಳಿ ಪುರದೋಳು ನೆಲತಿರ್ಪ ಅರಣ ಕುಮಾರವಾರ ಗೌರಿ ಪುತ್ರ ನಡುಗೇರಿಯ ಶ್ರೀ ಹಿರೇಳು ಲೋಕಕ್ಕೆ ನಡುಗೇರಿಯ ಶ್ರೀ ಹಿರೇಳು ಲೋಕಕ್ಕೆ ವರಗಳ ಕೊಡುವ ವರಗಳ ನಾಯಕ ಗಜಮುಖ ಪಾಲಿಸೋ ಗಣಮತಿಯ ಶ್ರೀ ಜಗತ ನಿಜ ಕೊಡೋ ನಿಜ ಗುಣಮತಿಯ ಪಾಲಿಸೋ ಗಣಮತಿಯ ಎದ್ದು ನಿಂತು ಜ್ಯೋತಿಯನ್ನು ಬೆಳಗೋದ್ರ ಜೊತೆಗೆ ಚಪ್ಪಳೆಯನ್ನು ತಟ್ಟಬೇಕು. ಎಂಬತ್ತೊಂದನೇ ಪ್ರಶಸ್ತಿಗೆ ಇವತ್ತು ಬಂದು ನಿಂತಿದ್ದೀವಿ. ಅಂದ್ರೆ ಈ ಹಿಂದೆ 80 ಕಲಾವಿದರಿಗೆ ಜಾನಪದ ಪರಿಷತ್ತು ನಾಡೋಜ HL ನಾಗೇಗೌಡರ ನೆನಪಿನಲ್ಲಿ ಈ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದೆ. ಈ ಕಾರ್ಯಕ್ರಮವನ್ನು ಕುರಿತು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿಗಳನ್ನ ಆಡಬೇಕು ಅಂತ ನಮ್ಮ ಶ್ರೀ ವಿ ದೇವರಾಜ್ ಸರ್ ಅವ್ರನ್ನ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಗೌರವಾನ್ವಿತ ಶ್ರೀಯುತ ಜಾನಪದ ವಿದ್ವಾಂಸರಾದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ರಾಮಚಂದ್ರೇಗೌಡರು ಹಾಗೂ ನಿಮ್ಮ ಹಾಗೂ ಈ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಜಾನಪದ ದಿಗ್ಗಜ ಈ ಜಾನಪದ ಲೋಕದ ಸಂಸ್ಥಾಪಕರ 108ನೇ ಜನ್ಮದಿನದಂದು ಪಡೆಯುತ್ತಿರುವಂಥ ಶ್ರೀಯುತ ಕದಲಗೆರೆ ಆರ್ ಶಿವಣ್ಣರವರೇ ಹಾಗೂ ಈ ಜಾನಪದ ಒಂದು ಸಂಸ್ಕೃತಿಗೆ ಕೊಡುಗೆಯನ್ನು ನೀಡುತ್ತಿರುವಂಥ ಮುಂದಿನ ಸಾಲಿನಲ್ಲಿ ಕುಳಿತಿರುವಂಥ ಗಣ್ಯರೇ, ಮಕ್ಕಳೇ ಹಾಗೂ ಈ ಜಾನಪದ ಲೋಕದ ಎಲ್ಲ ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿಗಳೇ, ಬಹುಶಃ ನಮ್ಮ ಕಚೇರಿ ಈ ಜಾನಪದ ಲೋಕದ ಎದುರುಗಡೆನೇ ಇದೆ. ಎಲ್ಲೋ ಒಂದು ಕಡೆ ಈ ಒಂದು ಸಮಾರಂಭಕ್ಕೆ ಒಂದು ಅತಿಥಿಯಾಗಿ ಬಂದಿರೋದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಆಯೋಜಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲೋ ಒಂದು ಕಡೆ ನಾವೆಲ್ಲ ಹಳ್ಳಿಗಳಲ್ಲಿ ಹುಟ್ಟು ಬೆಳೆದಂಥ ಅವರು, ಈಗ ನನಗೆ ಸುಮಾರು ಒಂದು 55-56 ವರ್ಷ ಆಗ್ತಾ ಬಂತು. ನಾವು ಬಾಲ್ಯದಲ್ಲಿ ನೋಡಿದ್ದು ಜಾನಪದಕ್ಕೆ ಬಂದ್ಬಿಡ್ತಾ ಅಂತ ಅನಿಸುತ್ತೆ. ಎಷ್ಟು ಬೇಗ ಕಾಲ ಬದಲಾವಣೆ ಆಗ್ತಾ ಇದೆ ಅನಿಸ್ತಾ ಇದೆ. ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡಿದಂಥ ವಾಡೆಗಳಿರ್ಬೋದು, ಅಥವಾ ಅವರೆಕಾಳನ್ನು ಕಟ್ಟಿದಂಥ ರೀತಿ ಇರ್ಬೋದು, ಕಣ ಮಾಡ್ತಿದ್ದ ರೀತಿ ಅಂತ ಇರ್ಬೋದು, ಅಥವಾ ಯಾವುದೇ ಒಂದು ನಾವು ಕಾಡಲ್ಲಿ ಸುಮಾರು ನಾನು 99ನೇ ಇಸ್ವಿನಲ್ಲಿ ಅರಣ್ಯ ಇಲಾಖೆಗೆ ಬಂದೆ. ಆಗ ಇದ್ದಂಥ ಏನು ನಾವು ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಕೆಲಸ ಮಾಡುವಂಥ ಸೌಭಾಗ್ಯ ಕೂಡ ನನಗೆ ಬಂದಿತ್ತು. ಅಲ್ಲಿದ್ದಂಥ ಒಂದು ಸಂಸ್ಕೃತಿ ಎಷ್ಟು ಬೇಗ ನಮ್ಮ ಕಣ್ಮುಂದೆನೇ ಕೇವಲ ಒಂದು 15-20 ವರ್ಷಗಳಲ್ಲಿ ಎಷ್ಟು ಬೇಗ ನಶಿಸಿ ಹೋಗ್ತಾ ಇದೆ ಅಂತ ಅನ್ನೋದು ಭಾಳ ಒಂಥರ. ಇಲ್ಲ ಒಂದು ಕಡೆ ಒಂದು ಅಭಿವೃದ್ಧಿ ಬೇಕು ಮತ್ತು ನಾವೆಲ್ಲರೂ ಕೂಡ ಬೆಳೆಯಬೇಕು ನಿಜ. ಎಲ್ಲೋ ಒಂದು ಕಡೆ ನಮ್ಮತನವನ್ನು ನಾವೆಲ್ಲೋ ಒಂದು ಕಡೆ ಮರೆತಿದ್ವೇನೋ ಅನಿಸುತ್ತೆ. ಬಹುಶಃ ನಾನು ಡಿಗ್ರಿ ಓದಿದ ಸಮಯದಲ್ಲಿ
ನಮ್ಮ ನಾಗೇಗೌಡರು ಬರೆದಿರುವಂಥ ಬೃಹತ್ ಕಾದಂಬರಿ ದೊಡ್ಡ ಮನೆಯನ್ನು ಓದಿದ್ದು ಬಹುಶಃ ಅಚಾನಕ್ಕಾಗಿ ಅದನ್ನು ಓದಿದೆ. ಬಹುಶಃ ರಾತ್ರಿ ಎಲ್ಲ ಪೂರ ಸೇರಿಕೊಂಡು ಅದು ನಿಲ್ಲಿಸೋದಕ್ಕೆ ಮನಸ್ಸೇ ಆಗಲಿಲ್ಲ. ಓದಿದೆ. ನಾನು ಯಾವಾಗಲೂ ಮೈಸೂರು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಏನೋ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಆ ಮನೇನ ದೊಡ್ಡ ಮನೆನೇ ಅಂತಲೇ ಕಲ್ಪನೆ ಮಾಡ್ಕೊತಾ ಇದ್ದೆ. ಆ ದೊಡ್ಡ ಮನೆ, ಆ ಕಮಾನುಗಳ ಥರ ಇದ್ದಿದ್ದ ಮನೆಗಳು ದೊಡ್ಡ ಮನೆ ಒಂದು ಪ್ರತಿರೂಪ ಅಂತ ಕೂಡ ಅನ್ನಿಸ್ತಾ ಇತ್ತು. ಸೊ ಎಲ್ಲೋ ಒಂದು ಕಡೆ ಈ ಜಾನಪದ ನಶಿಸಿ ಹೋಗ್ತಿರುವಂಥ ಜಾನಪದ ಸಂಸ್ಕೃತಿಯನ್ನು ಬಹುಶಃ ನಾವು ಕಾಪಾಡ್ಕೊಳ್ಳೋದು, ಉಳಿಸ್ಕೊಳ್ಳೋದು ಮತ್ತು ಮುಂದಿನ ಪೀಳಿಗೆಗೆ ಈ ಥರ ಇತ್ತು. ಯಾಕೆಂದರೆ ಇವತ್ತು ನಮ್ಮ ಮಕ್ಕಳೇ ಕೂಡ, ಇವಾಗ ನನ್ನ ಮಗಳು ಕಾಲೇಜ್ ಓದಿ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ, ಅವಳಿಗೆ ನಮ್ಮ ಬಾಲ್ಯ ಹೀಗಿತ್ತು ಅಂತಂದರೆ ಬಹುಶಃ ಅವರೇ ಪರಿಕಲ್ಪನೆ ಬೇರೆ ಇರುತ್ತೆ. ಸೊ ಹಾಗಾಗಿ ನಾವು ನಿಜವಾಗ್ಲೂ ನೋಡಿದಾಗ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಈ ಜಾನಪದ ಸಂಸ್ಕೃತಿಯನ್ನು, ಅಟ್ಲೀಸ್ಟ್ ನಮ್ಮ ಸಂಸ್ಕೃತಿ ಈ ಥರ ಇತ್ತು, ನಮ್ಮ ಇಂದಿನ ಜನಾಂಗ ಈ ಥರ ಒಂದು ವಿಶೇಷವಾದ ಪರಿಣಿತಿ, ಜನಗಳ ಬಾಯಿಂದ ಬಂದಂಥ ಈ ಸಂಸ್ಕೃತಿ, ಜನಗಳ ಮೂಲಕ ಬಂದಂಥ ಸಂಸ್ಕೃತಿಯನ್ನು ರಕ್ಷಿಸ್ತಿರೋದಕ್ಕೆ ಈ ಒಂದು ಜಾನಪದ ಲೋಕದ ಒಂದು ಅಪಾರ ಕೊಡುಗೆ ಮತ್ತು ಇಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು ಮತ್ತು ಎಲ್ಲ ಇಲ್ಲಿ ಸಿಬ್ಬಂದಿ ವರ್ಗದವರು ಕೂಡ ಒಂದು ವಿಶೇಷವಾದ ಒಂದು ಕೊಡುಗೆಯನ್ನು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ ನೀಡ್ತಾ ಇದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು, ಕೃತಜ್ಞತೆಗಳು. ನಿಮ್ಮ ಕೆಲಸವನ್ನು ಇನ್ನಷ್ಟು ಮಾಡಿ, ಇನ್ನಷ್ಟು ಉಳಿಸ್ಕೊಂಡು ಹೋಗಿ. ಮೊನ್ನೆ ಬಂದಿದ್ದಾಗ ಒಳಗಡೆ ಎಲ್ಲ ಹೋದಾಗ ನಿಜವಾಗ್ಲೂ ಎಷ್ಟು ನಮ್ಮ ಆದಿವಾಸಿ ಜನಗಳು ಎಷ್ಟು ಒಂದು ವಿಶೇಷವಾಗಿ ಕಾಣ್ತಿತ್ತು ಅಂದರೆ, ಇಲ್ಲ ಒಂದು ಕಡೆ ನಮ್ಮ ಕಣ್ಮುಂದೆ ನಮ್ಮ ಹಳೆಯ ದಿವಸಗಳೆಲ್ಲ ಬರೋ ಥರ ಕಾಣ್ತಾ ಇತ್ತು. ಭಾಳ ಖುಷಿ ಆಯಿತು. ಭಾಳ ಈ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ತಿರೋ ತಮಗೆ ಇನ್ನಷ್ಟು ಒಳ್ಳೆಯದಾಗಲಿ, ಈ ಜಾನಪದ ಲೋಕ ಇನ್ನೂ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಭಾವಿಸ್ತೀನಿ. ಹಾಗೂ ಕದಲಗೆರೆ ಶಿವಣ್ಣವರವರಂಥ ಒಂದು ಜಾನಪದ ಕಲಾವಿದರು ಇನ್ನಷ್ಟು ಹೆಚ್ಚಾಗಲಿ. ಅದನ್ನು ಆದಷ್ಟು ಭಾಳ ಕಷ್ಟ. ನಾನು ಈ ಮಾತು ಹೇಳೋದು, ಮುಂದಿನ ಪೀಳಿಗೆಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಭಾಳ ಕಷ್ಟ. ಸಾಧ್ಯವಾದಷ್ಟು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಣ ಅಂತ ಹೇಳಿ ಈ ಸಮಯದಲ್ಲಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ನಮಸ್ಕರಿಸಿ ನನ್ನ ಧನ್ಯವಾದಗಳನ್ನ ಹೇಳ್ತೇನೆ. ನಮಸ್ಕಾರ. ನಮ್ಮ ಬಾಲ್ಯದ ಜೀವನವನ್ನು ಮತ್ತು ನಮ್ಮ ನಾಡಿನ ಜನಪದ ಸಂಸ್ಕೃತಿಯನ್ನು ಈಗಲೂ ಸಹ ನೆನಪಿನಲ್ಲಿಟ್ಕೊಂಡು ಅದು ಎಷ್ಟರ ಮಟ್ಟಿಗೆ ಉಳಿಬೇಕು, ಮುಂದಿನ ಜಗತ್ತಿಗೆ ಅದು ಎಷ್ಟು ಪ್ರಮುಖವಾಗಿದೆ ಅನ್ನೋದನ್ನು ತಿಳಿಸ್ಕೊಟ್ಟಂಥ ಶ್ರೀ ದೇವರಾಜ್ ಸರ್ ಅವರು. ಈಗ ತಾನೇ ಮೊನ್ನೆ ನಾವು ಗಿಡಗಳು ನೆಡಬೇಕಾದಾಗ ಗಿಡಗಳು ಬೇಕು ಸರ್ ಅಂದಾಗ ಅದಕ್ಕೇನಂತೆ ಬನ್ನಿ ಸರ್ ಅಂತೇಳಿ ಸುಮಾರು 2 ಗಾಡಿಗಳು ಗಿಡಗಳನ್ನ ಕೊಟ್ಟರು. ಅದಲ್ಲದೆ ಈಗ ಮೇ ಮತ್ತು ಜೂನ್ನಲ್ಲಿ ಬಂದರೆ ಮಳೆಗಾಲ ಶುರುವಾದಾಗ ನಾವೇ ಬಂದು ಗಿಡಗಳನ್ನ ನೆಟ್ಕೊಡ್ತೀವಿ ಅಂತಲೂ ನಮಗೆ ಭರವಸೆ ಕೊಟ್ಟಿದ್ದಾರೆ. ಜನಪದ ಲೋಕವನ್ನು ಇನ್ನಷ್ಟು ಈ ಥರ ಅಧಿಕಾರಿಗಳು ಸಮೃದ್ಧಿಗೊಳಿಸಲಿ ಅಂತ ನಾನು ಈ ಮೂಲಕ ವೇದಿಕೆ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಶ್ರೀ ಕದಲಗೆರೆ ಶಿವಣ್ಣರವರು ಈ ಕಾರ್ಯಕ್ರಮ ಮತ್ತು ತಮಗೆ ಸಿಕ್ಕಿರೋ ಪ್ರಶಸ್ತಿಯ ಬಗ್ಗೆ 1-2 ನುಡಿಗಳನ್ನ ಆಡಬೇಕು. ನಂತರ ಸಂವಾದದಲ್ಲಿ ನಿಮ್ಮ ಜೊತೆಲಿ ಹೆಚ್ಚು ಮಾತುಕತೆಯನ್ನು ಆಡಿಸ್ತೀವಿ. ಅಧ್ಯಕ್ಷೀಯ ನುಡಿಗಳಿಗೆ ಮುಂಚೆ 1-2 ನುಡಿಗಳು ನೀವು ಆಡಬೇಕು ಅಂತ ಕೇಳ್ಕೊತೀನಿ. ಇಲ್ಲಿ ಕುಳಿತುಕೊಂತ ಮುಂದ್ಗಡೆ ಕೂತ್ಕೊಂತ ನನ್ನ ಅಣ್ಣ ತಮ್ಮಂದಿರೆ ಮತ್ತು ಹಿಂಭಾಗ ಕೂತ್ಕೊಂತ ನನ್ನ ಶಿಷ್ಯರೇ, ವೇದಿಕೆ ಮೇಲೆ ನನ್ನ ಗುರುಗಳೇ, ಉಪಕ್ಕಿರಂತ ನಮ್ಮ ಅರಣ್ಯ ಅಧಿಕಾರಿಗಳೇ, ಏನಂದರೆ ನಾನು ಈ ಕಲೆಯನ್ನು ಸುಮಾರು ನಾನು SLC ಓದ್ತಾ ಇದ್ದಾಗ ನಾನು ಓದ್ತೀನಿ ಅಂದರೆ ನಮ್ಮ ತಂದೆಯವರು ಅದನ್ನು ಮುಂದಕ್ಕೆ ಓದಿಸ್ಕೊಡೋಕ್ಕಾಗಿಲ್ಲ. ಇದನ್ನು ನನ್ನ ಜೀವನೋದ್ಧಾರವಾಗಿ ಮಾಡ್ಕೊಂಡು ಬಂದೆ. ಆದರೆ ನಾನು ನನ್ನಲ್ಲೇ ಕೊನೆಗೆ ಬರೆದಂಬಿಟ್ಟು ನನ್ನ ಶಾಲಾ ಮಕ್ಕಳಿಗೂ ಕೂಡ ಕಲಿಸ್ತಾ ಇದ್ದೀನಿ. ನಮ್ಮ ಊರಿನಲ್ಲಿ ಜಾನಪದ ಸಾಂಸ್ಕೃತಿಕ ಕಲಾ ತಂಡ ವರ್ಣಂದಿ ಕಲಾ ಸಂಘ ಅಂದ್ಬಿಟ್ಟು ನಮ್ಮ ಊರಿನಲ್ಲಿ ನಮ್ಮ ಹುಡುಗರಿಗೂ ಕಲಿಸ್ಕೊಟ್ಟು ನಾನು ಒಂದು ತಂಡ ಕಟ್ಕೊಂಡು ನಾನು ಹಳ್ಳಿ ಮೇಲೆ ಹೋಗ್ತಾ ಇದ್ದೀನಿ. ಆಮೇಲೆ ನಾನು 7 ದಿನದ ಕೊನೆಯ ಮಗ. ಆದರೆ ಈ ಕಡೆ ನನಗೆ ಒಂದು ಬದುಕಾಗಿ ಬಂತು. ಬದುಕಾಗಿ ಬಂದು ನನ್ನ ಜೀವನ ಯಾವ ರೀತಿ ಕಳೆದು ಅಂತ ನನಗೆ ಇಲ್ಲಿಗೆ 62 ವರ್ಷಗಳಾದವು. ಹೆಂಗೆ ನನ್ನ ಕಾಲಗಳು ಗುಳ್ಳು ಬಂದಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಭಗವಂತನಿಗೆ ಗೊತ್ತು. ಆದರೆ ಈ ಕಲೆ ನನಗೆ ಒಂದು ದೇವರಾಗಿ ಬಂತು. ದೇವರಾಗಿ ಬಂದು ನಾನು ಬದುಕೋಕ್ಕೆ ಒಂದು ದಾರಿಯಾಗಿ ಮಾರ್ಗ ಕೊಡ್ತು. ಆದರೆ ನಾನು ಚಿಕ್ಕದ್ರಿಂದ ಒಬ್ಬ ಮೇಷ್ಟ್ರಾಗಬೇಕು ಅಂತ ಅಂತಿದ್ದೆ. ನಾನು ನಿನ್ನ ಮೇಷ್ಟ್ರಾಗೋದು ಬೇಡ ಅಂದ್ಬಿಟ್ಟು ನನ್ನ ವಿಧಿ ನೀನು ಒಂದು ಗುರುಗಳಾಗಿ ನಿನ್ನ ಮುಂದಿನ ಯಾವುದೋ ಒಂದು ಕೆಲಸದಲ್ಲಿ ನೀನು ತೊಡಗಿಸ್ತೀನಿ ಅಂತ ಅಂದ್ಬಿಟ್ಟು ಶಾಲಾ ಕಾಲೇಜ್ಗೆ ಮತ್ತು ಹಳ್ಳಿಗಳಿಗೆ ಹೋಗಿ ನಾನು ಒಂದು ಗುರುಪೀಠನ ಪಡ್ಕೊಂಡಿದ್ದೀನಿ ಇಂಥ ಗುರುಗಳ ಸಾವಾಸದಿಂದ. ಅದು ನನ್ನ ಗುರುಪೀಠ ಬಂದದ್ದು ನನಗೆ ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ. ಆದರೆ ಒಂದು ದೇವರ ಸ್ವರೂಪ ನನಗೆ ಈ ಮಾರ್ಗ ಬಿಡ್ತದೆ. ಆದರೆ ಈ ಕಲೆ ನನಗೆ ಬದುಕಿಗೆ ಒಂದು ಜೀವನ ಮಾರ್ಗ ಆಯಿತು.
ನನ್ನ ಮಕ್ಕಳನ್ನ ಇದೇ ಮಾರ್ಗದಲ್ಲಿ ನನ್ನ ಮಕ್ಕಳನ್ನ ಓದಿಸ್ಕೊಂಡು ಬಂದೆ. ಆದ್ದರಿಂದ ಈ ಕಲೆಯನ್ನು ಉಳಿಸಿ ಬೆಳೆಸಿ ಅಂತ ನನ್ನ ಶಿಷ್ಯಂದಿರಿಗೆ ನಾನು ಕೇಳಿಕೊಂಡು ಈ ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಜನಪದ ಜೀವನದ ಅನುಭವಗಳನ್ನು ಮತ್ತು ನಮ್ಮ ಬಾಲ್ಯವನ್ನು ನೆನಪಿಸ್ಕೊಳ್ತಾ ಮುಂದಿನ ಪೀಳಿಗೆಗೆ ಈ ರೀತಿ ಅನುಭವಗಳನ್ನ ಬುತ್ತಿಯನ್ನು ಕಟ್ಟಿಕೊಂಡು ಕಲೆಗಳನ್ನು ಉಳಿಸಿ ಅನ್ನೋದನ್ನು ತಮ್ಮ ಅಭಿಪ್ರಾಯವನ್ನು ತೋರಿಸ್ಕೊಟ್ಟಂಥ ಶ್ರೀ ಕದಿಲ್ಗೆರೆ ಶಿವಣ್ಣವ್ರಿಗೆ ಹೊಂದಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಜಾನಪದ ವಿದ್ವಾಂಸರು ಆಗಿರುವಂತಹ ಪ್ರೊಫೆಸರ್ ಇ ಸಿ ರಾಮಚಂದ್ರೇಗೌಡ ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಈ ಹೊತ್ತು ನಮ್ಮ ಗೌರವವನ್ನು ಸ್ವೀಕರಿಸ್ತಾ ಇರುವಂತಹ ಕದಲಗೆರೆ ಆರ್ ಶಿವಣ್ಣ ಅವರೇ, ನಮ್ಮ ಪಕ್ಕದವರೇ ಆದ ಮತ್ತು ನಮಗೆ ಹತ್ತಿರದವರೇ ಆದಂಥ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಶ್ರೀ ವಿ ದೇವರಾಜು ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ, ಪತ್ರಕರ್ತ ಮಿತ್ರರೇ, ವಿದ್ಯಾರ್ಥಿ ಮಿತ್ರರೇ ಹಾಗೂ ನಮ್ಮ ನಾಗೇಗೌಡ ಕಲಾಶಾಲೆಯ ವಿದ್ಯಾರ್ಥಿ ಮಿತ್ರರೇ, ನಾನು ಮಾತಾಡುವಂಥದ್ದು ಹೆಚ್ಚು ಏನೂ ಇಲ್ಲ. ಈಗಾಗಲೇ ಶಿವಣ್ಣವರು ಕೆಲವು ಮಾತನ್ನು ಹೇಳಿದರು. ನಾನು SSLC ಓದಿ ಟೀಚರ್ ಆಗಬೇಕು ಅಂತ ಇದ್ದೆ, ಆದರೆ ನಮ್ಮ ತಂದೆ ನನ್ನನ್ನು ಇದಕ್ಕೆ ಅವಕಾಶ ಕೊಡದೆ ನಾನು ಈ ವೃತ್ತಿಯನ್ನು ಅನುಸರಿಸ್ಕೊಂಡು ಬಂದೆ ಅಂತ. ಶಿವಣ್ಣವರೇ, ಈ ಏನು ಬ್ರಿಟಿಷ್ ಶಿಕ್ಷಣ ಬರೋದಕ್ಕೆ ಮೊದಲು ನೀವೇನಿಗೆ ಮಾಡ್ತಾ ಇದ್ದೀರೋ ಕೆಲಸ, ಅದನ್ನೇ ಶಿಕ್ಷಕ ಕೆಲಸ ಅಂತ ಕರಿತಾ ಇದ್ದರು, ಅದನ್ನೇ ಗುರುವಿನ ಕೆಲಸ ಅಂತ ಕರಿತಿದ್ರು. ಈಗ ನೀವು ಆ ಗುರುವಿನ ಕೆಲಸವನ್ನು ಎಲ್ಲಿ ಹುಡುಗರಿಗೆ ಪಾಠ ಹೇಳ್ತಿದ್ರೋ ಅದನ್ನು ನೀವು ಜನಗಳಿಗೆಲ್ಲ ಹೇಳ್ತಾ ಇದ್ದೀರಿ. ಆ ಕಾರಣಕ್ಕೋಸ್ಕರವಾಗಿ ನೀವು ನಿಜದ ಗುರುಗಳಾಗಿದ್ದೀರಿ. ಆ ಬಗ್ಗೆ ಯಾವ ಕಾರಣಕ್ಕೋಸ್ಕರ ನಿಮಗೆ ಪಶ್ಚಾತ್ತಾಪ ಬೇಡ. ನಿಮಗೆಲ್ಲ ಕೇಳಿದ್ದೀರಿ ಮಕ್ಕಳೆಲ್ಲ, ಎಲ್ಲೋ ಜಗಪ್ಪ ನಿನ್ನ ಅರಮನೆ, ಎಲ್ಲೋ ಜಗಪ್ಪ ನಿನ್ನ ತಳಮನೆ ಅಂತ. ಅದು ಒಬ್ಬಳು ಹೆಣ್ಣುಮಗಳು ತನ್ನ ತವರು ಮನೆಗೆ ಸಂದೇಶವನ್ನು ಕಳಿಸ್ಲಿಕ್ಕೆ ಜೋಗಪ್ಪನಿಗೆ ಹೇಳುವಂಥ ಮಾತು. ಅಂದರೆ ಜೋಗಪ್ಪ ಭಿಕ್ಷುಕ ಆಗಿರಲ್ಲ. ನಿಜವಾಗಿ ನಾವು ಇತ್ತೀಚೆಗೆ ಬಂದ ಸಂದರ್ಭದಲ್ಲಿ ಎಲ್ಲ ಕಲಾವಿದರನ್ನು ಭಿಕ್ಷುಕರಾಗಿ ನೋಡುವಂಥ ಒಂದು ದುಸ್ಥಿತಿಗೆ ತಂದುಬಿಟ್ವಿ. ನಮ್ಮ ಎಲ್ಲ ಕಲಾವಿದರನ್ನು ಕೂಡ ನಾವು ಭಿಕ್ಷುಕರನ್ನು ಮಾಡಿದ್ವಿ. ಭಿಕ್ಷುಕರಲ್ಲ ಅವರು, ನಮ್ಮ ಸಮಾಜಕ್ಕೆ ಹೊರ ಜಗತ್ತಿನ ಜ್ಞಾನವನ್ನು ಹರಡ್ತಿದ್ದಂತಹ ಗುರುಗಳು ಅವರು. ಇತ್ತೀಚೆಗೆ ಇನ್ನೂ ಶಿಕ್ಷಣ ಜಾಸ್ತಿ ಆದಮೇಲೆ ಏನು ಮಾಡಿಬಿಡ್ತದೆ ಅಂದರೆ ಜನಪದ ಕಲೆಗಳು ಮನೋರಂಜನೆಯ ಕಲೆಗಳು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಮೂಡಿಸಿದ್ದಾರೆ. ಜನಪದ ಕಲೆಗಳು ಬರೀ ಮನೋರಂಜನೆಗಲ್ಲ, ಮನೋರಂಜನೆ ಒಂದಿದೆ, ಆದರೆ ಒಂದು ಜನಪದ ಕಲೆ ಅಂದರೆ ಹಲವನ್ನು ಒಳಗೊಂಡಂಥದ್ದು. ಮೆನಿ ಇನ್ ಒನ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಹಾಗೆ ಹಲವನ್ನು ಒಳಗೊಂಡಂಥದ್ದು ಒಂದು ಜನಪದ ಕಲೆ. ಅಲ್ಲಿ ಜೀವನದ ಸ್ವಾಂತನ ಇದೆ, ಜೀವನದ ಅಭಿವೃದ್ಧಿ ಇದೆ, ಜೀವನದ ಬಗ್ಗೆ ಬೆಳವಣಿಗೆ ಇದೆ, ಜೀವನದ ಬಗ್ಗೆ ತಿಳುವಳಿಕೆ ಇದೆ. ಈ ಕೆಲಸವನ್ನು ನಮ್ಮ ಕಲೆಗಳು ಮಾಡ್ತಾ ಇದ್ದು ಇವತ್ತು ಕೂಡ ನಮ್ಮ ವಿದ್ಯಾರ್ಥಿಗಳು ಅದನ್ನು ಕಲಿಬೇಕು, ಕಲಿತು ಮಾಡುವಂಥ ಅವಕಾಶ ಇದೆ. ಒಂದು ತಿಳ್ಕೊಳ್ಳಿ, ಓದಿದ ಮಾತ್ರಕ್ಕೆ ನಾವು ಜನಪದ ಕಲೆಗಳನ್ನು ಕಲಿಬಾರ್ದು ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅವರು ದಡ್ರು ಅಂತ ನೀವು ಯೋಚನೆ ಮಾಡಬೇಕು, ದಡ್ರು ಅಂತ ಹೇಳಬೇಕು. ಯಾಕೆಂದರೆ ಇವತ್ತು ಕರಾವಳಿ ನಿಮಗೆಲ್ಲ ಗೊತ್ತಲ್ಲ, ಅಲ್ಲಿ ಯಕ್ಷಗಾನ ಇದೆ. ಯಕ್ಷಗಾನವನ್ನು ಕಲೀಲಿಕ್ಕೆ ಮಕ್ಕಳೆಲ್ಲ ಎಷ್ಟು ಹಾತೊರಿತಾರೆ ಅಂದರೆ ಮನೆಯ ದೊಡ್ಡವರು, ಹಿರಿಯರು, ಕಿರಿಯರು ಅಂದನೇ, ಬ್ಯಾಂಕ್ ಮ್ಯಾನೇಜರು, IAS ಆಫೀಸರು, KS ಆಫೀಸರು ಅಂದನೇ ಎಲ್ಲರೂ ಕೂಡ ಯಕ್ಷಗಾನವನ್ನು ಕಲಿಯೋದು, ಯಕ್ಷಗಾನದ ಮಾತುಗಾರಿಕೆಯಲ್ಲಿ ತೊಡಗೋದು, ಯಕ್ಷಗಾನ ನೃತ್ಯದಲ್ಲಿ ತೊಡಗೋದು ಎಲ್ಲನೂ ಮಾಡ್ತಾರೆ. ಯಾವತ್ತು ಹಾಡುವಂಥದ್ದು, ನೃತ್ಯ ಮಾಡುವಂಥದ್ದು ಯಾರೋ ಮಾಡುವಂಥ ಬೇಕೂಫರ್ ಕೆಲಸ ಅಲ್ಲ. ಅದು ನಿಜವಾದಂಥ ನೈಪುಣ್ಯ ಇರುವಂಥ, ಶಕ್ತಿ ಇರುವಂಥವರು ಮಾಡುವಂಥ ಕೆಲಸ ಅದು. ಆ ಕಾರಣಕ್ಕೋಸ್ಕರವಾಗಿ ಮಾಡಬೇಕು. ನಾವು ಯಾವಾಗಲೂ ಕೂಡ ವಿದ್ಯಾವಂತಿಕೆಗೂ ನಮ್ಮ ಕಲೆಗೂ ಬೇರೆ ಬೇರೆ ಅಂತರ ಇದೆ ಅಂತ ತಿಳ್ಕೊಬಾರ್ದು. ನಮ್ಮ ವಿದ್ಯಾವಂತಿಕೆಗೆ ಹೆಚ್ಚು ಭೂಷಣವನ್ನು ಕೊಡುವಂಥವೇ ನಮ್ಮ ಕಲೆಗಳು. ಆ ಕಲೆಗಳನ್ನು ನಾವು ಬೆಳೆಸಬೇಕು. ಮುಂದಿನ ತಲೆಮಾರರು ಕೂಡ ಬೆಳೆಸ್ಕೊಂಡು ಹೋಗೋದ್ರ ಮೂಲಕ ತಮ್ಮ ಒಳ್ಳೆಯ ಮನಸ್ಸನ್ನು ಉಳಿಸ್ಕೊಂಡು ಹೋಗಬೇಕು. ಒಂದು ಮಾತು, ಇಲ್ಲಿ ನಿಮಗೆ ಇವರು ಎರಡು ಕಲೆಗಳನ್ನು ಇಲ್ಲಿ ಪಟಾಕುಣಿತ ಮತ್ತು ದಾಸಭಾಗವಂತಿಕೆ ಕಲಾವಿದರು ಅನ್ನುವಂಥ ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇವೆರಡೂ ಕೂಡ ನಮ್ಮ ರಾಮಾನುಜಾಚಾರ್ಯರು ಮಾಡಿದ್ದು. ರಾಮಾನುಜಾಚಾರ್ಯರು ಮೇಲ್ಕೋಟೆಗೆ ಬಂದ ಮೇಲೆ ತಮ್ಮ ಧರ್ಮವನ್ನು ಪ್ರಚಾರ ಮಾಡೋ ಕಾರಣಕ್ಕೋಸ್ಕರವಾಗಿ ಅದರಲ್ಲಿ ದಾಸಭಾಗವಂತಿಕೆ, ಶಿವಭಾಗವಂತಿಕೆ, ಬೇರೆ ಬೇರೆ ಎಲ್ಲ ಭಾಗವಂತಿಕೆ ಇವೆ. ಸದ್ಯದಲ್ಲಿ ಮುಂದಿನ ತಿಂಗಳು ಮಾರ್ಚ್ ಕೊನೆಯ ಹೊತ್ತಿಗೆ ನಾವು ಹಿರಿಸಾಮಿನಲ್ಲೋ ಅಲ್ಲಿ ಪಕ್ಕದಲ್ಲೋ ಭಾಗವಂತಿಕೆ ಮೇಳವನ್ನು ಮಾಡಬೇಕು ಅಂತ ಇದ್ದೀವಿ. ಭಾಗವಂತಿಕೆ ಮೇಳೆಯ ಒಳ್ಳೆಯ ಗುಣಗಳನ್ನು ಇದು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಇವತ್ತು ಕಲೆಗಳಲ್ಲಿ ಕೆಲವು ಅನಿಷ್ಟಗಳಿವೆ.
ನಾನು ಯಾವತ್ತೂ ಕೂಡ ನಾನು ಜಾತಿಯನ್ನು ಒಪ್ಪುವಂಥವನಲ್ಲ, ಜಾತಿಯ ಅಸಮಾನತೆಯನ್ನು ಒಪ್ಪುವಂಥವನಲ್ಲ. ಎಲ್ಲ ಸಮಾನತೆಯನ್ನು ಮೆಚ್ಚಿ ಮಾಡುವಂಥವನು, ಆ ಕಾರಣಕ್ಕೋಸ್ಕರ ಬದುಕುವಂಥವನು. ಹಿಂದೆ ಯಾವುದಕ್ಕೆ ಕಲೆಗಳು ಉಟ್ಕೊಂಡಿದ್ವೋ ಅದನ್ನು ಬದಲಾವಣೆ ಮಾಡಿದರು ರಾಮಾನುಜಾಚಾರ್ಯರು. ತಮ್ಮ ಧರ್ಮಕ್ಕೆ ಅನುಗುಣವಾಗಿ ದಾಸ ಭಾಗವತಿಕೆ ಅಂತ ಮಾಡಿದರು, ಪಟಾಕುಂಟವನ್ನು ಮಾಡಿದರು. ಇವತ್ತು ಯಾಕೆ ನಾವು ಜ್ಞಾನಿಗಳಾದಂಥವರು, ವಿದ್ಯಾವಂತರಾದಂಥವರು ನಮ್ಮ ಸಂದರ್ಭಕ್ಕೆ ಈ ಕಲೆಗಳನ್ನು ಬೆಳೆಸ್ಕೋಬಾರ್ದು? ಯಾಕೆ ಅಂದರೆ ಧರ್ಮ ಅನ್ನುವಂಥದ್ದು ತಾರತಮ್ಯ ಮಾಡೋಕ್ಕಲ್ಲ, ಧರ್ಮ ಅನ್ನುವಂಥದ್ದು ಅಸ್ಪೃಶ್ಯತೆಯನ್ನು ಮಾಡಲಿಕ್ಕಲ್ಲ. ಅಂಥವು ಧರ್ಮಗಳಲ್ಲ, ನೀವು ಅವು ಧರ್ಮಗಳಲ್ಲ, ಅವೆಲ್ಲ ಚೋರ ವಿದ್ಯೆಗಳು. ಆ ಚೋರ ವಿದ್ಯೆಗಳನ್ನು ಬಿಟ್ಟು ಧರ್ಮವನ್ನೇ ಪ್ರಚಾರ ಮಾಡೋದಾದರೆ ಎಲ್ಲರನ್ನು ಒಳಗೊಂಡಂಥ ರೀತಿಯಲ್ಲಿ ಕಲೆಗಳನ್ನು ಅಭಿವೃದ್ಧಿಪಡಿಸಬೇಕು. ನಮ್ಮ ಮಕ್ಕಳಿಗೂ ಹೋಗ್ರಪ್ಪ ಅಂತ ಕಳಿಸ್ಬೇಕು ನೀವು. ಇವತ್ತು ಅನೇಕ ತಾಯಂದಿರು ಇಲ್ಲಿ ನಿಮಗೆ ಗೊತ್ತಿಲ್ಲ, ಸುತ್ತಮುತ್ತ ಇರುವಂಥ ತಾಯಂದಿರು ತಮ್ಮ ಮಕ್ಕಳನ್ನು ಇಲ್ಲಿ ಕಳಿಸ್ಕೊಡ್ತಾರೆ. ಕೋಲಾಟ ಕಲೀರಿ, ಭಾಗವಂತಿಕೆ ಕಲೀರಿ ಅಂತೆಲ್ಲ ಕಳಿಸ್ಕೊಡ್ತಾ ಇದ್ದಾರೆ. ನನಗೆ ಸಂತೋಷ ಆಗುತ್ತೆ. ಯಾಕೆಂದರೆ ನಮ್ಮ ಹೆಣ್ಣು ಮಕ್ಕಳೇ ಸಂಸ್ಕೃತಿಯನ್ನು ಬೆಳೆಸುವಂಥವ್ರು, ಗಂಡಸರಲ್ಲ. ಎಲ್ಲ ಶಕ್ತಿ ಇರೋದು, ಸಾಮರ್ಥ್ಯ ಇರೋದು, ಜನಗಳ ಬಗ್ಗೆ ಪ್ರೀತಿ ಇರೋದು ಹೆಣ್ಣು ಮಕ್ಕಳಿಗೆ. ಹಾಗಾಗಿ ಹೆಣ್ಮಕ್ಳು ಏನು ಮಾಡಬೇಕು ಅಂದರೆ ತಮ್ಮ ಮಕ್ಕಳನ್ನು ನೀವು ಯಾವುದೇ ಓದನ್ನು ಮಾಡಿ, ಅದರ ಜೊತೆಗೆ ನೀವು ಕಲೆಯನ್ನು ಅಭ್ಯಾಸ ಮಾಡಿ ಅಂತ ಹೇಳಬೇಕು. ಕಲೆ ಅಭ್ಯಾಸ ಮಾಡಿದರೆ ಅವರು ದಡ್ಡರಾಗಲ್ಲ, ಓದಿಗೆ ಇನ್ನೂ ಅನುಕೂಲ ಆಗುತ್ತೆ. ಸಿಕ್ಕಾಪಟ್ಟೆ ಓದೋರಿಗೆ ಒಂದು ಹಾರುಗಳಿಗೆ ಅಥವಾ ಒಂದು ಗಂಟೆ ನೃತ್ಯ ಮಾಡಿದರೆ, ಒಂದು ಗಂಟೆ ಹಾಡಿದರೆ ಮನಸ್ಸು ಫ್ರೆಶ್ ಆಗುತ್ತೆ. ಫ್ರೆಶ್ ಆಗೋದ್ರ ಮೂಲಕ ಇನ್ನೂ ಚೆನ್ನಾಗಿ ಓದ್ಬೋದು. ಆ ಕಾರಣಕ್ಕೋಸ್ಕರವಾಗಿ ನಿಮಗೆ ಗೊತ್ತು, ಮೇಲಿರುವಂಥ ಜನಾಂಗ ಇದರಲ್ಲ, ನಮ್ಮ ದೇಶದಲ್ಲಿ ನಾವೇ ಎಲ್ಲ ಗುರುಗಳು ಅಂತ ಇರುವಂಥ ಜನಾಂಗ ಇದರಲ್ಲ, ಅವ್ರು ಯಾವತ್ತೂ ಕೂಡ ಸಾಹಿತ್ಯ ಸಂಗೀತವನ್ನು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಕಲಿಸ್ತಾರೆ. ಆದರೆ ಯಾವಾಗ ಬೇರೆಯವರು ಇದ್ದಾರಲ್ಲ ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದು ಯಾರು ಮೇಲ್ಗಡೆ ಇದ್ದಾರೆ, ಅವರು ಒಳ್ಳೆದಿದೆಯೋ ಅದನ್ನು ನೀವು ಕಲಿಬೇಕು. ಹಾಗಾಗಿ ತಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಅದರಿಂದ ವಿದ್ಯೆ ಕಲಿಬೇಡ ಅಂತ ಅಲ್ಲ, ಉದ್ಯೋಗ ಮಾಡಬೇಡ ಅಂತಲ್ಲ, ಅದ್ರ ಜೊತೆಗೆ ನಿಮಗೆ ಕೊರಳಿಗೆ ಮುತ್ತಿನ ಹರ ಇದ್ದ ಹಾಗೆ ನಮ್ಮ ಕಲೆ ಅನ್ನುವಂಥದ್ದನ್ನ ಹೇಳಿಕೊಟ್ಟು ಬೆಳೆಸಬೇಕಾಗಿದೆ. ಆ ಕೆಲಸವನ್ನು ನಮ್ಮ ಆರ್ ಶಿವಣ್ಣ ಇದ್ದಾರೋ ಆ ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ದಾರಲ್ಲ, ಅದ್ರ ಜೊತೆಗೆ ಇನ್ನೇನಾದರೂ ನಿಮಗೆ ಈ ವಯಸ್ಸಿನಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾವುದಾದ್ರೂ ಸತ್ಯ ಕಥೆಗಳಿದ್ದರೆ, ಪ್ರೀತಿಯ ಕಲೆಗಳಿದ್ದರೆ, ಮಾನವ ಸಂಬಂಧವನ್ನು ಗಟ್ಟಿಗೊಳಿಸುವ ಕಥೆಗಳಿದ್ದರೆ ಆ ಕಥೆಗಳನ್ನು ಭಾಗವಂತಿಕೆಗೆ ಅಳವಡಿಸಿ ಆ ಒಂದು ಮೆಸೇಜನ್ನು ನಾವು ಮುಂದೆ ಕೊಡ್ತಾ ಇದ್ದೀವಿ. ರಾಮಾನುಜಾಚಾರ್ಯರು ಮಾಡಿದ್ದನ್ನು ನಾವ್ಯಾಕೆ ಮಾಡಬಾರ್ದು? ರಾಮಾನುಜಾಚಾರ್ಯರು ದೊಡ್ಡ ಮನುಷ್ಯರು, ಧರ್ಮ ಗೊತ್ತಿತ್ತು. ನಮಗೆಲ್ಲ ದೊಡ್ಡದಾಗಿ ಓದಿದ್ದೀವಿ, ಮಾಡಿದ್ದೀವಿ, ನಮಗೆ ಧರ್ಮ ಗೊತ್ತಿಲ್ವಾ? ನಮಗೂ ಧರ್ಮ ಗೊತ್ತಿದೆಯಲ್ಲ, ನೀತಿ ಗೊತ್ತಿದೆಯಲ್ಲ, ನಾವು ಹೇಳಬೇಕಲ್ವಾ? ಎಲ್ಲ ಕಲ್ತ ಮೇಲೆ ನಾವು ಹೇಳ್ಬೇಕು ತಾನೆ, ನಾವು ಬಾಯಿ ಮುಚ್ಚಿ ಕೂರಬೇಕಾಗಿಲ್ಲ. ಆ ದೃಷ್ಟಿಯಿಂದ ನೀವು ವಿದ್ಯಾರ್ಥಿಗಳಿಗೆ ಏನು ಕಲಿಸಿದ್ದೀರೋ ಆ ಗುರುವಿನ ಕೆಲಸ ಮಾಡಿದ್ದೀರಿ. ಆ ಕಾರಣಕ್ಕೋಸ್ಕರಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಮುಂದೆ ಕೂಡ ಇದನ್ನು ಮುಂದುವರಿಸಿ, ಸಂತೋಷದಿಂದ ಇದನ್ನು ಮುಂದುವರಿಸಿ ಅಂತ ಹೇಳ್ತೇನೆ. ಹಾಗೆ ನಮ್ಮ ದೇವರಾಜು ಅವರು ಪ್ರೀತಿಯಿಂದ ಬಂದಿದ್ದಾರೆ ಮತ್ತು ಇದೆಲ್ಲ ಸಂಸ್ಥೆಯನ್ನು ಮೊದಲಿಂದ ನೋಡಿದ್ದಾರೆ. ಅವರು ಹಿಂದನ್ನು ಜ್ಞಾಪಿಸ್ಕೊಂಡ್ರು. ಒಂದು ಮಾತು ನಿಜ, ದೇವರಾಜು ಅವರು ಒಳ್ಳೆದನ್ನು ತೆಗೆದಾಕನ ಹಿಂದಿಂದು, ಆದರೆ ಅಲ್ಲ ಕೆಟ್ಟದನ್ನು ತೆಗೆದಾಕನ ಹಿಂದ್ಗಡೆ ಇರುವಂಥದ್ದನ್ನು ಒಳ್ಳೆದನ್ನು ಬೆಳೆಸ್ಕೊಳ್ಳೋಣ ಅಷ್ಟೇ. ಯಾಕಂದರೆ ನಮಗಿವತ್ತು ತಾರತಮ್ಯ ಬೇಡ, ನಮಗಿವತ್ತು ಅಸ್ಪೃಶ್ಯತೆ ಬೇಡ, ಜಗಳ ಗಲಾಟೆ ಬೇಡ, ಧರ್ಮದ ಹೆಸರಿನಲ್ಲಿ ಒಬ್ಬರನ್ನೊಬ್ಬರನ್ನ ಜಗಳಕ್ಕೆ ಬಿಡೋದು ಬೇಡ. ಒಂದಾಗಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನು ನಾವು ಕಲ್ತ್ಕೊಳ್ಳೋಣ, ಕಲಿಸೋಣ. ಆ ಕೆಲಸ ನೀವು ಮಾಡಿ ಒಂದು ಅವಕಾಶ ಆಗುತ್ತೆ ಅಂತ ನಿಮಗೆ ಆ ಪ್ರೇರಣೆ ನಿಮಗೆ ಕೊಡಲಿ ಅಂತ ಹೇಳಿ ನಮ್ಮ ದೇವರಾಜು ಅವರಿಗೂ ನಾನು ಕೂಡ ವಂದನೆಯನ್ನು ಹೇಳಿ, ನಿಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳನ್ನು ಹಾಡಿದಂಥ ಮಾನ್ಯ ಅಧ್ಯಕ್ಷರಿಗೆ ಪ್ರೀತಿಯ ವಂದನೆಗಳನ್ನು ಹೇಳುತ್ತಾ ಈಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಲೋಕಸಿರಿ ಪ್ರಶಸ್ತಿಯನ್ನು ಶ್ರೀ ಕದಲಿಗೆರೆ ಶಿವಣ್ಣರವ್ರಿಗೆ ವೇದಿಕೆಯ ಮೇಲಿರುವಂತಹ ಗಣ್ಯರು ದಯಮಾಡಿ ಈ ಪ್ರಶಸ್ತಿಯನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀ ಕದಲಿಗೆರೆ ಆರ್ ಶಿವಣ್ಣನವರು ಪಟಾಕುಣಿತ ಮತ್ತು ದಾಸ ಭಗವಂತಿಕೆ ಕಲಾವಿದರು. ಇವರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕದಲಗೆರೆಯಲ್ಲಿ 1960ರಲ್ಲಿ ಜನಿಸಿದರು. ತಂದೆ ರಾಜೇಗೌಡ ಮತ್ತು ಶ್ರೀ ತಾಯಿ ದೇವಮ್ಮರವರ ಕುಟುಂಬದಲ್ಲಿ ಜನಿಸಿದರು. 7ನೇ ಮಗನಾಗಿ ಜನಿಸಿದ್ದು. ಇವರು ಸುಮಾರು 15 ವರ್ಷದಲ್ಲಿಯೇ ತಮ್ಮ ಕಲಾವೃತ್ತಿಯನ್ನು ಪ್ರಾರಂಭ ಮಾಡಿ ತಮ್ಮ ಗುರುಗಳಾದಂತಹ ಶ್ರೀ ಮಲ್ಲೇಗೌಡ, ಮುಗುಳಿಗೌಡ ಹಾಗೂ ರಾಜೇಗೌಡರ ಗರಡಿಯಲ್ಲಿ ಇವರು ಕಲೆಗಳನ್ನು ಕಲಿತಾರೆ. ನಂತರ ಇವರದೇ ಆದಂತಹ ಒಂದು ತಂಡವನ್ನು ಕಟ್ಕೋತಾರೆ. ಜಾನಪದ ಹೊರನಂದಿ ಎಂಬ ಒಂದು ತಂಡವನ್ನು ಕಟ್ಕೊಂಡು ನಾಡಿನಾದ್ಯಂತ ಶಾಲಾ ಕಾಲೇಜು ಮಕ್ಕಳುಗಳಿಗೆ ಜನಪದ ಕಲೆಗಳನ್ನ ತರಬೇತಿ ಮಾಡ್ತಾ
ಹಾಗೂ ಅನೇಕ ಕಾರ್ಯಕ್ರಮಗಳಲ್ಲಿ ಕಲಾ ಪ್ರದರ್ಶನವನ್ನು ಮಾಡ್ತಾ ಸಾಕ್ತಾ ಬರ್ತಾ ಇದ್ದಾರೆ. ಈ ಸುದೀರ್ಘವಾದಂತಹ ಜಾನಪದ ಕಾರ್ಯವನ್ನ ಗುರುತಿಸಿ ಕರ್ನಾಟಕ ಜಾನಪದ ಪರಿಷತ್ತು, ಜಾನಪದ ಲೋಕ ಇವರಿಗೆ 81ನೇ ಲೋಕಸಿರಿ ತಿಂಗಳ ಅತಿಥಿ ಪ್ರಶಸ್ತಿಯನ್ನ ಕೊಡಮಾಡುತ್ತಿದೆ. ಈ ಪ್ರಶಸ್ತಿಯು 5,000 ಅಂಶನಗೌಡ ಸರ್ ಅವರಿಗೂ ಪ್ರೀತಿಯಿಂದ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿಗೆ ವೇದಿಕೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಈಗ ಈ ಕಾರ್ಯಕ್ರಮ ಮುಂದುವರೆದ ಭಾಗ ಕಲಾವಿದರೊಂದಿಗೆ ಸಂವಾದ ಕಾರ್ಯಕ್ರಮ. ಮೊದಲಿಗೆ ಅವ್ರಿಗೆ ಯಾರಾದ್ರು ಕೇಳಿದ್ರೆ ಅವರ ವಿಷಯಗಳನ್ನ ಡೀಟೇಲ್ಸ್ ಹೇಳಿ ಆಮೇಲೆ ಪ್ರಶ್ನೆ ಕೇಳಿದ್ರೆ ಇವರು ದಾಸ ಭಾಗವತಿಕೆ ಮತ್ತು ಪಟ ಕುಣಿತದ ಕಲಾವಿದರಾಗಿದ್ದು, ಇವರು ಬೇಲೂರು ಚೆನ್ನಕೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ, ಹಾಗೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ, ತಿರುಪತಿ ವೆಂಕಟೇಶ್ವರ, ಹೀಗೆ ಹನುಮಂತರಾಯ, ಮುತ್ತತ್ತಿರಾಯ, ಹೀಗೆ ವೈಷ್ಣವ ಸಂಪ್ರದಾಯದ ಹಾಡುಗಳನ್ನ, ದೇವರುಗಳನ್ನ ಪೂಜಿಸ್ತಾ ಹಾಡ್ತಾ ಬರ್ತಾ ಇದ್ದಾರೆ. ಇವರು ಈಗ ಅದ್ರ ಜೊತೆಯಲ್ಲಿ ಪಟ ಕುಣಿತ ಅಂದ್ರೆ ವೈಷ್ಣವ ಸಂಪ್ರದಾಯಕ್ಕೆ ಒಳಗೊಂಡಂತ ಪಟ ಕುಣಿತವನ್ನ ಇವರು ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿವರೆಗೂ ಇವರು ಅನೇಕ ಕಾರ್ಯಕ್ರಮಗಳು ನೀಡಿದ್ದಾರೆ. ಅದರಲ್ಲಿ ಇವ್ರಿಗೆ ಅನೇಕ ಪ್ರಶಸ್ತಿಗಳು, ಸನ್ಮಾನಗಳು ದೊರೆತಿದೆ. ಅದರಲ್ಲಿ ಪ್ರಮುಖವಾದದ್ದು ಜನಪದ ಅಕಾಡೆಮಿ ಪ್ರಶಸ್ತಿಯಾಗಿದೆ. ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡುವಂತ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಅದಲ್ಲದೆ ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಗೆ ಇವರು ಸಹ ಭಾಜನರಾಗಿದ್ದಾರೆ. ಇವತ್ತು ನಮ್ಮೊಂದಿಗೆ ಅದ್ರ ಶಿವಣ್ಣವರಿದ್ದಾರೆ. ಇವಾಗ ನಮ್ಮ ಮೊದಲು ಗಣೇಶನ ಸ್ತುತಿಯನ್ನು ಹಾಡಿದ್ರು ದಾಸ ಭಗವತಿಕೆಯಲ್ಲಿ. ಈಗ ನಂತರ ನಾರಾಯಣನನ್ನ ಕುರಿತು ಅವರ ತಂಡದವರು ಹಾಡನ್ನ ಹಾಡ್ತಾರೆ. ನಂತರ ನೀವು ಯಾವ್ದಾದ್ರು ಪ್ರಶ್ನೆಗಳನ್ನ ಕಲಾವಿದರೊಂದಿಗೆ ಚರ್ಚೆ ಮಾಡಬೇಕು ಅನ್ನೋಂಗಿದ್ರೆ ಮಾಡ್ಬೋದು. ಈಗ ಇನ್ನೊಂದು ಹಾಡನ್ನ ಹಾಡೋದ್ರ ಜೊತೆಗೆ ಅವರ ರಸದೌತಣ, ದಾಸ ಭಗವತಿಕೆ ರಸದೌತಣವನ್ನ ಸವಿಯೋಣ. ಬನ್ನಿ. ನಾರಾಯಣ ನಮ ವಾರುದಿನಾವನ ನಮ ನಮ ನಾರಾಯಣ ನಮ ನಾರಾಯಣ ನಮ ವಾರುದಿನಾವನ ನಮ ನಮ ಬಂದರೆ ಬಾಗಿಲೊಳಗೆ ಬಿಡೋ ಹರಿಯೇ ಮುಂದ್ಯಾರನು ಕಾಣೆನ ಹರಿಯೇ ಬಂದರೆ ಬಾಗಿಲೊಳಗೆ ಬಿಡೋ ಹರಿಯೇ ಮುಂದ್ಯಾರನು ಕಾಣೆನ ಹರಿಯೇ ಹಿಂದಕ್ಕೆ ತಿರುಗಿ ನೋಡಿದರೆ ತಂದಾಯಿತು ಮುಂದಲ ಗತಿಯ ಹಿಂದಕ್ಕೆ ತಿರುಗಿ ನೋಡಿದರೆ ತಂದಾಯಿತು ಮುಂದಲ ಗತಿಯ ಪಾರಿಸರಿಯೇ ನಾರಾಯಣ ನಮ ನಾರಾಯಣ ನಮ ವಾರುದಿನಾಭನ ನಮೋ ನಮೋ ನಾರ್ದಗೆ ಎನ್ನಲ ಮೋಕ್ಷವ ಅರುಷವಾಗಿ ಕೊಟ್ಟಲ ದೇವ ಅಜಮೇಳ ನಾರ್ದಗೆ ಎನ್ನಲೋ ಮೋಕ್ಷವ ಅರುಷವಾಗಿ ಕೊಟ್ಟಲ ದೇವ ಆ ದೃಢವಾಗಿ ಬಾಳೇಂದ್ರಗೆ ಜೇಂದ್ರಗೆ ದೃಢವಾಗಿ ಬಾಳೇಂದ್ರಗೆ ಜೇಂದ್ರಗೆ ಮೇಲು ಪಟ್ಟ ಕಟ್ಟಿದ ಹರಿಯೇ ನಾರಾಯಣ ನಮೋ ನಾರಾಯಣ ವಾರುದಿನಾವನೆ ನಮೋ ನಮೋ ನಾರಾಯಣ ನಮೋ ನಾರಾಯಣ ವಾರುದಿನಾವನೆ ನಮೋ ನಮೋ ಆ ಕಂದ ಕರೆಯಲೋ ಕಂಬದೊಳೊದಗಿದೆ ಬೃಂದಾನವ ಬೇಡಿಸಾರಿಯೇ ಕಂದ ಕರೆಯಲೋ ಕಂಬದೊಳೊದಗಿದೆ ಬೃಂದಾನವ ಬೇಡಿಸಾರಿಯೇ ಸಂಭ್ರಮ ವೇತಕ್ಕೆ ಸಕಲ ಜೀವಾತ್ಮಕ್ಕೆ ಸಂಭ್ರಮ ವೇತಕ್ಕೆ ಸಕಲ ಜೀವಾತ್ಮಕ್ಕೆ ನೆಮ್ಮಿ ನೆಚ್ಚಿ ನೆನಸಿದ ಹರಿಯೇ ನಾರಾಯಣ ನಮೋ ನಾರಾಯಣ ವಾರುದಿನಾಭನೆ ನಮೋ ನಮೋ ಆ ವಸುದೆಯ ಒಳಗೊಂತಿಸುಗೊಂದಾತ್ಮನೆ ಪಶುಗಳ ಕಾಯೋಗ ವರ್ಧನನೆ ಆ ವಸುದೆಯ ಒಳಗೊಂತಿಸುಗೊಂದಾತ್ಮ ಪಶುಗಳ ಕಾಯೋಗ ವರ್ಧನನೆ ಆ ದಶರಾಕ್ಷಸರದು ಮರ್ದಿಸಿದಂತ ದಶರಾಕ್ಷಸರದು ಮರ್ದಿಸಿದಂತ ಕುಸುಮದಿ ರಾಕ್ಷಸರಾಯ ನಮೋ ನಾರಾಯಣ ನಮೋ ನಾರಾಯಣ ವಾರುದಿನಾಭನೆ ನಮೋ ನಮೋ ಆದಿಯಲ್ಲಿ ಅತಿ ನಾಮವ ಪಡೆದಲೋ ದೇವ ಮೇದುನಿ ಪಾದದೊಳದವನೆ ಆದಿಯಲ್ಲಿ ಅತಿ ನಾಮವ ಪಡೆದಲೋ ದೇವ ಮೇದುನಿ ಪಾದದೊಳದವನೆ ಆ ಮೂರ್ಜಗ ದೊಡೆಯ ನಡುಗೇರಿಯ ಮೂರ್ಜಗ ದೊಡೆಯ ನಡುಗೇರಿಯ ಆದಿಮೂರ್ತಿ ನಾರಾಯಣಮೋ ನಾರಾಯಣ ನಮೋ ನಾರಾಯಣ ವಾರುದಿನಾಭನೆ ನಮೋ ನಮೋ. ದಾಸರಿಗೂ ದಾಸ ಭಾಗವತರಿಗೂ ಅಂತಂದ್ರೆ ಹರಿಕಥೆಯವರು ಅವ್ರ ಹರಿಕಥೆ ಹೇಳ್ಬಿಟ್ಟು ಅವರು ವಚನ ಬಿಡಿಸ್ತಾರೆ. ಇದನ್ನ ನಾವು ದಾಸ ಭಾಗವತ ಅಂದ್ರೆ ದೇವ್ರ ನಾಮವನ್ನು ಹಾಡ್ಕೊಂಡು ಹೋಗ್ತೀವಿ. ಅವ್ರ ಹರಿಕಥೆ ಪ್ರಾಲ್ನಾದ ಚರಿತ್ರೆ ಅಂದ್ರೆ ಪ್ರಾಲ್ನಾದ ಹೆಂಗ್ ಹುಟ್ಟ ಹೆಂಗ್ ಬೆಳ್ದ
ಅವನು ಯಾವ ರೀತಿ ಕಶ್ಯಪನ ಮರ್ದನ ಮಾಡ್ದ ಅಂತ ಅವ್ರ ವಚನದಲ್ಲಿ ಬಿಡಿಸಿ ಹೇಳ್ಸಿ ಮಧ್ಯೆ ಉಗ್ಗತೆ ಹೇಳ್ತಾರೆ. ನಾವು ಉಗ್ಗತೆ ಹೇಳೋದಿಲ್ಲ. ಪ್ರಾಲ್ನ ಚರಿತ್ರೆ ಏನಿತ್ತು ಅಪ್ಪ ಅದೇ ರೀತಿ ಪ್ರಾಲ್ನ ಚರಿತ್ರೆ ಹೇಳ್ತೀವಿ. ಕೃಷ್ಣ ಚರಿತ್ರೆ ಹೇಳಬೇಕು ಅಂತಂದರೆ ಕೃಷ್ಣ ಯಾವ ರೀತಿ ಹುಟ್ಟ, ಯಾವ ರೀತಿ ಬೆಳೆದ, ಎಲ್ಲಿ ಮಡುವ ದುಂಕಿ ಕಾಳಿಂಗಿ ಸರ್ಪ ತುಳಿದು ಅವರ ಗೋಪಿಕಾ ಸ್ತ್ರೀಯರನ್ನು ಹೆಂಗೆ ರಕ್ಷಣೆ ಮಾಡ್ದ ಅಂತ ಈ ರೀತಿ ಸ್ಪಷ್ಟವಾಗಿ ನಾವು ಹೇಳೋದು ನಮ್ಮದು. ಇದು ದಾಸ ಭಾಗವತರಿಗೆ ಮತ್ತು ಹರಿಕಥಾ ದಾಸರಿಗೂ ಇರುವಂಥ ವ್ಯತ್ಯಾಸ. ಈ ಶಿವಭಾಗವತರು ಮತ್ತು ದಾಸ ಭಗವತರು ವ್ಯತ್ಯಾಸ? ಶಿವ ಭಾಗವತರಿಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ. ಈ ದಾಸ ಭಾಗವತರಿಗೆ ನನ್ನ ಹಿರಿಯರು ಹೇಳಿರೋ ಪ್ರಕಾರ ನಾನು ಹೇಳ್ತೇನೆ. ಶಿವ ಭಾಗವತರು ಅಂದರೆ ಅದನ್ನು ನಾನು ಕೇಳಿಲ್ಲ. ಅದು ಕೇಳಬೇಕು ಅಂತ ಒಂದು ಬಯಕೆ ಆಗ್ತಾ ಇದೆ. ಆದರೆ ಒಂದು ಕಡೆ ಎಲ್ಲರೂ ಸೇರಿದಾಗ ನಾನು ಕೇಳಿ. ತಾವು ಈ ನಮ್ಮ ಗುರುಗಳು ಯಾರು, ಯಾವ ರೀತಿ ಕಲ್ತ್ರಿ? ಇದು ನಮ್ಮ ತಾತ ಮುತ್ತಾತರ ತಲೆಮಾರಿನಿಂದ ಬಂದದ್ದು. ನನಗೆ ಇದಕ್ಕೆ ನಮ್ಮ ತಂದೆಯವ್ರ ಅಣ್ಣ ನಮ್ಮ ಪಿ ಎಚ್ ಸಿಂಗೇಗೌಡರು, ಅವರು ಮಳ್ಳೇಗೌಡರು ಅಂತ ಇದ್ರು. ಅವರು ಹಳ್ಳಿ ಮೇಲೆಲ್ಲ ರಾಮದಂಡು ಕರ್ಕೊಂಡೋಯ್ತು. ರಾಮದಂಡು ಅಂದರೆ ಪಟಗಳಿದ್ದು ಒಂದು ಕೋಡಂಗಿ ವೇಷ, ಒಬ್ಬ ದೇವ್ರ ಗುಡ್ಡಪ್ಪ, ಒಂದು ಬೋನಸ್ ಅಂತ ಹೇಳ್ತಾರೆ ಸರ್. ಹೌದು, ಅದಕ್ಕೆ ಲಕ್ಷ್ಮಿ ಅಂತ ಒಂದು ರೂಪದಲ್ಲಿ ಇಟ್ಕೊಂಡು ಭಕ್ತರು ಅದಕ್ಕೆ ದವಸ ಹಾಕಿ ಅದರಲ್ಲಿ ದೇಣಿಗೆ ಅಂದರೆ ಹಣಕಾಸನ್ನ ಅದ್ರಲ್ಲಿ ಭಕ್ತಿಲಿ ಏನಿತ್ತು ಅದನ್ನು ಆ ಬೋನಸ್ ಹೇಳಿಕ್ಕೆ ಹಾಕಿದ್ದು ಕಣಜ ಅಂತ ಹೇಳ್ತಾರೆ ಸರ್. ಅದನ್ನು ಆ ಕಣಜಕ್ಕೆ ಹಾಕಿ ಅವರ ಇದು ದೇವ್ರ ಕಣಜ ತುಂಬಲಿ ಅಂದ್ಬಿಟ್ಟು ಅವರ ಮನೆ ಧೂಪ ದೀವಿಗೆ ಬೆಳಗ್ದಾಗ ಅವ್ರ ಗುಡ್ಡಪ್ಪ ಅವ್ರ ಮನೆಗೆ ಏನು ಆಶೀರ್ವಾದ ಮಾಡ್ತಾನೋ ಅದನ್ನು ಆಶೀರ್ವಾದ ತೊಗೊಂಡು ಮುಂದಕ್ಕೆ ಹೋದಂಗೆ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಇನ್ನೇನು ಸರ್, ಈಗ ರಾಮದಂಡು ಅಂತ ಹೇಳಿದಿರಿ. ರಾಮದಂಡು ಅಂತಲೂ ಇತ್ತು, ಸೀತೆ ದಂಡು ಅಂತ ಇತ್ತು, ಹನುಮಂತ ದಂಡು ಅಂತ ಇತ್ತ. ಈಗ ಯಾಕೆ ರಾಮದಂಡು ಅಂತ ಯಾಕಿತ್ತು? ಯಾಕೆ ರಾತ್ರಿ ಹೊತ್ತು ಎಲ್ಲ ದಂಡು ಕಟ್ಕೊಂಡು ಒಂದು ಊರಿಂದ ಊರಿಗೆ ಹೋಗ್ತಾ ಇದ್ರು? ಅದು ಅರಿಶಿವೆ ಮಾಡುವಾಗ 4 ಜನ ಭಿಕ್ಷೆ ಎತ್ಕೊಂಡು ಇದು ಶ್ರೀರಾಮನ ಹಾಡಾಡ್ಕೊಂಡು ಮತ್ತು ಹರಿ ನಾರಾಯಣ ಭಜನೆ ಆಡ್ಕೊಂಡು ಹಳ್ಳಿ ಮೇಲೆ ಹೋಗ್ತಾ ಇದ್ದು. ಕೋಡಂಗಿ ವೇಷ, ಗುಡ್ಡಪ್ಪ ಮತ್ತು ಕಣಜ, ಆಮೇಲೆ ಇದು ಹೆಗ್ಗಾಳೆಗಳು ಸಮೇತ ಹಳ್ಳಿ ಮೇಲೆ ಹೋದಾಗ ಅದು ನಮ್ಮ ಮಕ್ಕಳಿಲ್ದವರು ನನಗೆ ಮಕ್ಕಳು ಭಾಗ್ಯ ಕೊಡಪ್ಪ ಅನ್ನೋರು, ನನ್ನ ಕಷ್ಟ ಸುಖ ನೀಗಪ್ಪ ಅನ್ನೋರು ಹರಕೆ ಹೊತ್ಕೊಂಡಿರೋರು ನಮ್ಮನ್ನು ಭಾಗವತರನ್ನ ಅಲ್ಲಿಗೆ ಬರ್ಮಾಡ್ಕೊಡ್ತೀವಿ. ಅದಕ್ಕೆ ರಾಮದಂಡು ಅಂತ ಕರೀತಾರೆ. ಅವರ ಭಕ್ತರು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ನಾನು ದಂಡು ತಡಿತೀನಿ ಅಂತ ಹರಕೆ ಹೊತ್ಕೊಂಡಾಗ ನಾವು ಅವ್ರ ಮನೆ ಹತ್ರಕ್ಕೆ ಹೋದಾಗ ನಮ್ಮ ತಲೆಗೆ ನಮ್ಮ ಈ ದಂಡಿಗೆಲ್ಲ ತಲೆಗೆ ಎಣ್ಣೆ ಕಾಲು ತೊಳೆದು ನಮಸ್ಕಾರ ಮಾಡಿಕೊಂಡು ಅಷ್ಟನ್ನ ಕುಂಕುಮ ಹಚ್ಚಿ ತಲೆಗೆ ಎಣ್ಣೆ ಹೊತ್ತು ಅವರು ಮನೆಗೆ ಒಂಥರ ಭಾಗ್ಯಲಕ್ಷ್ಮಿ ಒಂದಂಗೆ ಬರ್ಮಾಡ್ಕೊಂಡು ನಮ್ಮ ಸಂತೃಪ್ತಿ ಮಾಡಿ ಕಳಿಸಿದ್ರೆ ದೇವ್ರಿಗೆ ಸಂತೃಪ್ತಿ ಆಯ್ತು ಅನ್ನೋ ಒಂದು ಲೆಕ್ಕಾಚಾರ. ಎಷ್ಟು ಜನ ಹೋಗ್ತಿದ್ರಿ ದಂಡಲ್ಲಿ? ದಂಡಿನಲ್ಲಿ ಈ ಪಟ ಕುಣಿಯವರು ಮತ್ತು ಕೋಡಂಗಿ ವೇಸ್ತನು, ಲಕ್ಷ್ಮೀದೇವಿ ಗುಡ್ಡಪ್ಪ ಮತ್ತು ನಾರಾಯಣ ದೇವ್ರ ಗುಡ್ಡಪ್ಪ, ಆಮೇಲೆ ನಾವು ಜೊತೆಲಿ ಹೋಗ್ಲೇಬೇಕು ಅನ್ನೋ ಹರಕೆ ಮಾಡ್ಕೊಂಡಿರ್ತಾರಲ್ಲ ಸರ್ ಅವರು, ನಾನು ನಿಮ್ಮ ಸೇವೆ ಮಾಡ್ಕೊಂಡು ನಿಮ್ಮ ಹಿಂಭಾಗ ಬರ್ತೀನಿ ಅಂತಾರಲ್ಲ, ಅವರು ಈ ರಾಮದಂಡನ ಜೊತೆಲಿ ಬರ್ತಾರೆ. ಹನುಮಂತನ ದಂಡು ಅಂತ ಇತ್ತ? ಹನುಮಂತನ ದಂಡು ಅಂತ ನಾನು ಕೇಳಿದ. ರಾಮದಂಡು, ಸೀತೆ ದಂಡು. ಸೀತೆ ದಂಡು ಅಂತ ಕೇಳಿದ್ದಾರೆ, ಕೇಳಿಲ್ವಾ? ಅದನ್ನು ಕೇಳಿಲ್ಲ ಸರ್. ಸೀತೆ ದಂಡು ಅಂತ ಇತ್ತು. ಇನ್ನು ಅಶೋಕ್ ವನದಲ್ಲಿ ಸೀತೆ ಇದ್ದಾಗ ಹನುಮಂತ ಹೋಗಿ ಆ ರಾಮಂದು ಮುದ್ರಿಕೆ ಕೊಟ್ಟು ಗುರುತು ಮಾಡೋದು ಭಾಗವತ ಇರುತ್ತೆ ಹೇಳಿ. ಆಮೇಲೆ ನೀವು ರಾಮಾನುಜಾಚಾರ್ಯನ ಕುರಿತು ಹಾಡಲ್ವಾ? ಹೇಳ್ತೀವಿ ಸರ್. ಏನೆಲ್ಲ ಹಾಡ್ತೀರಿ ರಾಮಾನುಜಾಚಾರ್ಯನ ಬಗ್ಗೆ? ರಾಮ ಹುಟ್ಟಿದ್ದು, ಅವ್ರು ಬೆಳೆದದ್ದು, ಆಮೇಲೆ ಅವರು ಅಲ್ಲ ರಾಮಂದಲ್ದೇ ರಾಮಾನುಜಾಚಾರ್ಯರು ಮೇಲ್ಕೋಟಲ್ಲಿ ಬಂದ್ರಲ್ಲ, ಅವರ ಶ್ರೀ ವೈಷ್ಣವ ಧರ್ಮ ಸ್ಥಾಪನೆ ಮಾಡಿದ್ರಲ್ಲ, ಅದ್ರ ಬಗ್ಗೆ ಹಾಡಲ್ವಾ? ಅದು ರಾಮಾನುಜಾಚಾರ್ಯರು ಇದನ್ನ ನಮಗೆ ಕೊಡುಗೆ ರೂಪದಲ್ಲಿ ಕೊಟ್ಟಿರು ಅಂತ ನಾನು ಹೇಳೋದಿಲ್ಲ. ಈ ನಿಮಗೆಲ್ಲ ಭಾಗವಂತಿನಲ್ಲಿ ಇದನ್ನ ಯಾವ್ಯಾವ ಸಮುದಾಯದರು ಅಂದ್ರೆ ಯಾವ್ಯಾವ ಜಾತಿಯವರು ಮಾಡ್ತಾರೆ, ಯಾರ್ಯಾರು ಮಾಡಲ್ಲ ಅಥವಾ ಮಾಡಬಾರ್ದು ಅಂತ ಏನಾದ್ರು? ಇಲ್ಲ ಸರ್, ಎಲ್ಲಾ ಸಮುದಾಯದ ಸೇರ್ಕೊಂಡು ನಾವು ಮಾಡ್ತೀವಿ. ಎಲ್ಲ ನಾವು ಹರಿಜನ ಮತ್ತೆ ನಾವು ಒಕ್ಕಲಿಗರು, ಮಡಿವಾಳರು, ಆಮೇಲೆ ಊರಿನ ಯಾರ್ಯಾರು ಎಲ್ಲಾ ಪಂಗಡದವ್ರು ಅವರು ನಾವು ಆವಾಗ ಜಾತಿ ಧರ್ಮ ಹಿಂಗಿಡ್ಸೋದಿಲ್ಲ. ಎಲ್ಲ ಒಟ್ಟಿಗೆ ಹೋಗ್ತೀರಿ? ಎಲ್ಲ ಒಟ್ಟಿಗೆ. ರಾಮದಂಡು ಹೋದಾಗ ಎಲ್ಲ ಒಟ್ಟಿಗೆ ಹೋಗ್ತಾರೆ. ಅವ್ರಿಲ್ಲ ಅಂದ್ರೆ ನಾವು ಕೆಲಸನೇ ಮಾಡಕ್ಕಾಗೋದಿಲ್ಲ. ಅಲ್ಲ ನೀವು ರಾಮದಂಡು ಹೋದಾಗ ಇನ್ನೊಂದು ಊರಿಗೆ ಹೋಗ್ತಿರಲ್ಲ? ಹೌದು ಸರ್. ನೀವು ಹೇಳಿದ್ರಿ ನಮ್ಮೆಲ್ಲ ಕೈ ಕಾಲು ತೊಳೆದು ಎಲ್ಲ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ, ಈಗ ದಲಿತರು ಜೊತೆಲಿ ಬರಲ್ಲ, ಅವ್ರನ್ನ ಕೈಕಾಲು ತೊಳೆಯಾರ? ಆವಾಗ ಕೈಕಾಲು ತೊಳೆಯೋದು ಭಕ್ತರು ತೊಳಿತಾರೆ, ಭೇದ ಭಾವ ಇಂಗ್ಲಿಷರು ಅವ್ರು ಅಲ್ಲಿ ಬರೋದೇ ಇಲ್ಲ ಸರ್. ಆಗ ಹೌದಾ? ಯಾರು ಬರಲ್ಲ? ಅವರು ಭೇದ ಭಾವ ಇಟ್ಕೊಂಡಿರೋರು ಅಲ್ಲಿ ಬರೋದೇ ಇಲ್ಲ. ನಾವೆಲ್ಲ ಒಂದೇ ಸಮನಾಗಿರ್ಬೇಕು ಅನ್ನೋರು ಭಕ್ತಿ ಭಾವದಿಂದ ಮಾಡ್ತಾರೆ. ಹೌದಾ? ಈಗ ರಾಮದಂಡು ಸೀತಾದಂಡು ಇದಾವ?
ನಮ್ಮಲ್ಲಿ ರಾಮದಂಡಿ ಇದೆ ಸರ್. ಈಗಲೂ ಯಾವ ಸಂದರ್ಭದಲ್ಲಿ ಹೋಗ್ತೀರಿ? ನಾವು ದೀಪಾವಳಿ ಸಂದರ್ಭದಲ್ಲಿ ಹೋಗ್ತೀವಿ. ಮಾತ್ರ ಇನ್ನು ಬೇರೆ ಸಂದರ್ಭದಲ್ಲಿ ಇಲ್ಲ? ಅರ್ಕೆ ಹೊತ್ಕೊಂಡಿರೋ ಯಾರ ನೋಡಪ್ಪ ನಾನು ಅರ್ಕೆ ಹೊತ್ಕೊಂಡಿದ್ದೀನಿ, ನನ್ನ ಮಕ್ಕಳಾಗ್ಬೇಕು ಅಂತ ಮಾಡ್ಕೊಂಡಿದ್ದೆ, ನನಗೆ ದೇವರು ಭಾಗ್ಯ ಕೊಟ್ಟ, ನಾನು ನಿಮ್ ದಂಡು ತೆಗಿಬೇಕು ಅಂತ ಊರಿನ ಯಜಮಾನ್ರುಗಳಿಗೆ ಹೇಳ್ಕೊಂಡು ಯಜಮಾನ್ರು ಒಂದು ಪಂಚಾಯತಿ ಕಟ್ಟೆ ತೀರ್ಮಾನ ಮಾಡ್ಕೊಂಡು ನೋಡಪ್ಪ ಇಂಥವ್ರು ಬಂದು ಕರೆದವ್ರೆ, ನಾವು ಅಲ್ಲಿಗೆ ಹೋಗೋಣ, ಎಲ್ಲ ಒಂದ್ ದಿವಸ ಹೋಗಿ ಅವ್ರ ಮನೆಗೆ ದೇವ್ರು ಕರ್ಕೊಂಡೋಗಿ ಅವ್ರ ಇಷ್ಟಾರ್ಥ ನೆರವೇರಿಸ್ಬಿಟ್ಟು ಬರೋದ ಅಂತ ಮಾತಾಡ್ಕೊಂಡು ತಾರೀಖನ್ನ ಗೊತ್ತುಪಡಿಸ್ಕೊಂಡು ಅವರು ಅವತ್ತೊಂದು ದಿವಸ ಹೋಗಿ ಸಮೃದ್ಧಿ ಮಾಡಿಬಿಟ್ಟು ನಾವು ಬರ್ತೀವಿ. ಅದನ್ನ ದೇವ್ರ ಸಮೃದ್ಧಿ ಮಾಡ್ದಂಗೆ ಆಯ್ತು ಅಂತ ಅವ್ರದ್ದು ಒಂದು ಅರ್ಥ. ನಿಮ್ಮ ಸುತ್ತಮುತ್ತ ಎಷ್ಟಿದಾವೆ ಭಾಗವಂತಿಕೆ ಮೇಳಗಳು? ಈ ನಮ್ಮ ಸುತ್ತಮುತ್ತ ಬಳ್ಳಿಘಟ್ಟ ಅಂತ ಒಂದಿದೆ, ಅಲ್ಲಿ ನಾರಾಯಣಪುರ ಅಂತ ಒಂದಿದೆ, ಮದ್ದನಹಳ್ಳಿ ಅಂತ ಒಂದಿದೆ. ಅಲ್ಲಿ ಒಂದು ಸ್ವಲ್ಪ ಹಳುಬರೆಲ್ಲ ಹೊರಟೋಗ್ಬಿಟ್ರು. ಇಲ್ಲಿ ನಮ್ಮೂರ್ನಲ್ಲಿ ಸ್ವಲ್ಪ ಯುವಕರು ಸ್ವಲ್ಪ ಒಂದು 6-7 ಜನ ಉತ್ಪತ್ತಿ ಆಯ್ತಾವ್ರೆ. ಆಮೇಲೆ ನಾವು ದೀಪಾವಳಿ ಸಂದರ್ಭದಲ್ಲಿ ಕಾರ್ತಿಕೆ ದೇವ್ರಿಗೆ ಹಸುವಾಗ ನಮ್ಮೆಲ್ಲ ಕರೀತಾರೆ ಹಸು ಅಂತ ಭಕ್ತರು. ಆಗ ಇವ್ ನೋಡಪ್ಪ ಇವತ್ತು ಗರುಡ ಗಂಬಕ್ಕೆ ದೀಪ ಹಚ್ಬೇಕು, ನೀವೆಲ್ಲ ಭಾಗವಂತರೆಲ್ಲ ಬರಬೇಕು, ದೇವ್ರಿಗೆ ನೈವೇದ್ಯ ಕೊಡಬೇಕು ಅಂತ ಟೈಮಲ್ಲಿ ನೀವು ದೇವ್ರ ವಿಚಾರಗಳನ್ನ ಹೇಳಿ ನಮ್ಮ ಮನಸ್ಸು ಸಂತೋಷ ಪಡಿಸಿ ಅಂತ ನಮ್ಮನ್ನು ಕರೆದಾಗ ನಾವೆಲ್ಲ ಹೋಗಿ ಆ ದೇವ್ರ ನಾಮಗಳನ್ನ ಆಡ್ತೀವಿ. ಈಗ ನೀವು ವರ್ಷಕ್ಕೊಂದ್ಸರಿ ಮೇಲ್ಕೋಟೆಗೆ ಇಷ್ಟು ಅಂತ ಕಾಣಿಕೆ ಕೊಡ್ತೀರಾ? ವರ್ಷಕ್ಕೊಂದ್ಸರಿ ನಾವು ಅವ್ರ ಕೇಳಿದ್ರೆ ನಮ್ಮ ಊರಿನಲ್ಲಿ ಒಟ್ಟು ಅಮೌಂಟ್ ಎಲ್ಲ ದುಡ್ಡು ಏನಾರು ಇದ್ರೆ ನಾವು ಅವ್ರು ವರ್ಷವರೆಗೆ ಕೊಡೋದು ಇರ್ತಾರೆ ಸರ್. ನಾವು ವರ್ಷವೇ ಮಾಡಿದಾಗ ಈಗ ಹರಿಸೇವೆ ಅಂತ ನಾವು ಮಾಡಿ 5 ವರ್ಷಕ್ಕೊಂದ್ಸರಿ ಮಾಡ್ತೀವಿ. ಮನೆಗೆ ಇಷ್ಟಿಷ್ಟು ವರಿ ಅಂತ ಕೊಡ್ತಾರೆ ಸರ್. ಆಮೇಲೆ ನಾವು ಊರಿನಲ್ಲಿ ಅಕ್ಕಪಕ್ಕ ಹಳ್ಳಿಗಳೆಲ್ಲ ಹೋಗಿ ದೇವ್ರಿಗೆ ಒಂದು ಭಿಕ್ಷಾಟನೆ ಮಾಡ್ಕೊಂಡು ಅವ್ರ ವರ್ಷವೇ ದಿವಸ ಅವ್ರ ದೇವ್ರಿಗೆ ಎಡೆ ಇಕ್ತೀವಿ ಸರ್. ಅದನ್ನ ಈ ಅರಿಕೆ ಮನೆ ಅಂತ ಇದಾವಲ್ಲ ಅವಕ್ಕೆ ಬಲಿ ಕೊಡ್ತೀರಾ? ಅದಕ್ಕೆ ನಾವು ಕೊಡೋದಿಲ್ಲ ಸರ್. ಅವ್ರ ಭಕ್ತರು ಬೇರೆ, ಅವರು ದಾಸಭಕ್ತರು ಕೊಡ್ತಾರೆ ಸರ್ ಅದನ್ನ. ಹೌದಾ? ಅಲ್ಲಿಗೆ ಸೇವೆ ಅಂತ ಮಣೆ ಹಾಕ್ತಾರೆ ಅಂತ ಹೇಳ್ತಾರೆ. ಅದು ಕಜ್ಜಾಯ ಬಾಳೆಹಣ್ಣು ಇಟ್ಕೊಂಡು ದಾಸಭಕ್ತರು ಅದು ಮಣೆ ಹಾಕೋದು. ಆಮೇಲೆ ಇನ್ನೊಬ್ರು ಅವ್ರು ಮರಿ ಬಲಿ ಕೊಡೋರು ಅವ್ರು ಬೇರೆ ಇರ್ತಾರೆ. ಅವ್ರು ಬೇರೆ ಇರೋರು. ಅವ್ರು ಜೈ ವಿಜಯಗೆ ಕೊಡೋದು ನಾರಾಯಣ ದೇವ್ರಿಗೆಲ್ಲ. ಜೈ ವಿಜಯರಿಗೆ. ಜೈ ವಿಜಯ. ಓಹೋ. ಈಗ ನೀವು ಕಂಬದಳ್ಳಿ ಇದೆಯಲ್ಲ, ಆ ಕಂಬದಳ್ಳಿ ಸುತ್ತಮುತ್ತ ಇನ್ನೂ ತಂಡಗಳಿವೆ ಅಂತಲ್ಲ, ಹೌದಾ? ನೋಡಿದ್ದೀರಾ? ಅಲ್ಲಿ ಕೇಳಿದ್ದೀನಿ ನಾನು. ಆ ಕಡೆ ನಾನು ಸುಮಾರು ಕಡೆ ಫಂಕ್ಷನ್ ಸ್ವಾಮೀಜಿ ಕರೆದಾಗ ಆ ಕಡೆ ಹೋಗ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಇವರು ಬಸವೇಗೌಡರು ಅಂತ ಬರ್ತಿದ್ರು, ಗೊತ್ತು ನನಗೆ. ಅವರು ನಾನು ಸ್ಟಾರ್ಟಿಂಗು ನ್ಯಾಷನಲ್ ಗೇಮ್ಸ್ ಹೋದಾಗ ಅವರು ಬಂದು ನನಗೆ ಹೇಳಿದ್ರು, ಅಯ್ಯೋ ಮಗ ನಾನು ಚಿಕ್ಕ ವಯಸ್ಸಿಂದ ಅನುಭವ ಪಡ್ಕೊಂಡೆ, ನಿಮ್ಗೂ ದೇವ್ರು ಒಳ್ಳೇದು ಮಾಡಲಿ ಮುಂದುವರ್ಸಂತ ನಾನು ಬೆಂಗಳೂರಿನಲ್ಲಿ ಆಶೀರ್ವಾದ ಮಾಡಿದ್ರು ಸರ್. ಅವ್ರ ಆಶೀರ್ವಾದ ಇಂದಿವರೆಗೂ. ಈಗ ಅವ್ರ ಮಕ್ಳು ಯಾರು ಕಲ್ತಿಲ್ವಾ? ಅಲ್ಲಿ ಅಲ್ಲಿಗೆ ಅವ್ರ ತಲೆಗೆ ಕೊನೆ ಆಯ್ತು ಅಂತ ಕಾಣಿಸ್ತದೆ. ಹೌದಾ? ಈಗ ನಿಮ್ಮ ಮಕ್ಳು ಯಾರಾದ್ರು ಕಲ್ತಿದಾರಾ? ನಿಮ್ಮ ಮಕ್ಳು ಏನೇನು ಓದ್ತಿದ್ದಾರೆ? ನನ್ನ ಮಕ್ಕಳು ಒಬ್ಬ ಸಿವಿಲ್ ಓದಾನೆ, ಒಬ್ಬ ENC ಓದಾನೆ. ನಾನು ಈ ತರ ಸಭೆ ಸಮಾರಂಭಕ್ಕೆ ಬನ್ನಿ ಹೋಗೋದಂದ್ರೆ ಬರ್ತಾರೆ ಸರ್. ಬರ್ತಾರೆ ಓದಿದ್ರು ಬನ್ನಿ ಅಂದ್ರೆ ಬರ್ತಾರೆ. ಈಗ ನೀವು ಹೇಳಿ ಅವ್ರಿಗೆಲ್ಲವ, ನೀವ್ ಯಾಕೆ ಕಲಿಬಾರ್ದು, ನೀವು ಇಂಜಿನಿಯರ್ ಆದ್ರೆ ಕಲೆ ಕಲಿಬಾರ್ದು ಅಂತ ಇಲ್ವಲ್ಲ, ಅದು ಇನ್ನೊಂದು ಕಲಿಯುವಂತ ಹೇಳಿ ನೀವು ಅವ್ರಿಗೆ. ಇಲ್ಲ, ಅವ್ರದೇ ಒಂದು ತಂಡ ಕಟ್ಕೊಂಡಿದ್ದೀನಿ ಸರ್. ಹೌದಾ? ಹೌದು, ಅವ್ರದೇ ಒಂದು 10 ಜನ ಒಂದು ತಂಡ ಗಾಡ್. ಅದು ಸಿವಿಲ್ ಇಂಜಿನಿಯರ್ ಮಾಡಿದ್ದಾನೆ, ಅವನೊಂದು ತಂಡ, ಅವನೊಂದು 10 ಜನ ಕಟ್ಕೊಂಡು ಬನ್ನಿ ಇವತ್ತು ಒಂದು ನಮ್ಮದೇ ಒಂದು ತಂಡ ಖುಷಿ ಸರಿ ರಂಗದಲ್ಲಿ. ಹಂಗಿದ್ರೆ ನೆಕ್ಸ್ಟ್ ನಾವು ಕರೆದಾಗ ನಿಮ್ಮ ಇಂಜಿನಿಯರ್ನು ಕರ್ಕೊಂಡ್ಬನ್ನಿ. ಇನ್ನೊಬ್ಬ ಅವನು ENC ಮಾಡಿದ್ದಾನೆ. ಎಂಥದ್ದು? ENC ಅಂದ್ರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್. ಅವನಿಗೆ ಇರ್ಬೇಕು ಆಸಕ್ತಿ ಇಲ್ವಾ? ಅವ್ನು ತುಂಬಾ ಇದಕ್ಕಿಂತ ಅವನಿಗಿಂತ ಹೆಚ್ಚು ಆಸಕ್ತಿ ಅದನ್ನೇ. ಅಲ್ಲ ಕಣ್ರಿ, ನೀವು ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ದೀರಿ, ಇನ್ನೇನು ಮಾಡ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿದಿರಿ. ಇದರಲ್ಲಿ ಇನ್ನೂ ಹೆಚ್ಚು ಜನ ಮಕ್ಕಳಿಗೆ ಕಲಿಸಿ. ನಾನು ಹಳ್ಳಿ ಕಡೆ ಯಾರು ಆಸಕ್ತರು ಹಣ ಬನ್ನಿ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಈಗ ನಮ್ಮೂರಲ್ಲಿ ಒಂದು ಸ್ಕೂಲ್ ಇದೆ. ನಾನು ಒಂದು ತೀರ್ಮಾನ ಏನು ಅಂದ್ರೆ, ಸಾಯಂಕಾಲ ಒಂದು ಪಿರಿಯಡ್ ತಗೊಂಡು ನನ್ನಿಂದಲೇ ಖರ್ಚಾದ್ರೂ ಪರವಾಗಿಲ್ಲ ನಂಬಿಕೆ ಬಿಡಿಯೋನ್ಗೆ ಒಂದಷ್ಟು ದೇಣಿಗೆ ಕೊಟ್ಕೊಂಡು ಸ್ಕೂಲ್ಗೆ ಅದನ್ನ ಉತ್ಪತ್ತಿ ಮಾಡ್ಬೇಕು. ಅವರು ಸಭೆ ಸಮಾರಂಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಆಮೇಲೆ ಗಣರಾಜ್ಯೋತ್ಸವ ಇಂಥ ಸಂದರ್ಭದಲ್ಲಿ ಆಚರಣೆ ಮಾಡಲಿ. ಆಮೇಲೆ ಹೊರಗಡೆ ಯಾರಾದ್ರು ಕರೆದ್ರೆ ಇಂಥ ಸ್ಕೂಲು ಕಲ್ತಿದ್ರು, ಇಂಥ ಗುರುಗಳು ಕಲ್ಸಿರೋ ಒಂದು ಹೆಸರು, ಅದಕ್ಕಿಂತ ಬಗ್ಗೆ ನನಗೆ ಇನ್ನೇನು ಬೇಕು ಸರ್. ಶಿವಣ್ಣ, ನೀವು ತಮಟೆ ಬಡಿಯೋಕ್ಕೆ ಬೇರೆ ಜನಾಂಗ ಬೇಕು ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಜನಾಂಗದಲ್ಲಿ ಯಾರ್ಯಾರು ಇದ್ರೆ ಅವರಿಗೂ ಕೂಡ ಒಳ್ಳೆ ತಮಟೆನ ಬಡಿಯೋದನ್ನ ಕಲಿಸ್ಕೊಡ್ಬೇಕು. ನೋಡಿ, ಇಲ್ಲಿ ಕೂತಿದ್ದಾನೆ ಮಧು ಅಂತ, ನಿಮ್ಮ ಒಕ್ಕಲಿಗರ ಜಾತಿಗೆ ಸೇರಿದನು. ಅವನು ಹೆಂಗೆ ಅದ್ಭುತವಾಗಿ ಬಡಿತಾನೆ ಅಂತಂದ್ರೆ ಎಲ್ಲಾ ಥರದ ವೆರೈಟಿನೂ ಬಡಿತಾನೆ. ಅಂದ್ರೆ ತಮಟೆ ಬಡಿಯೋಕ್ಕೆ ಬೇರೆ ಜಾತಿಯವ್ರು ಬೇಕು, ಅವರೇ ಬಡಿಬೇಕು ಅನ್ನುವಂಥದ್ದು ಬಿಟ್ಬಿಡಿ. ನೀವು ಕೂಡ ಅದನ್ನ ಬಡಿಯೋದನ್ನ ಕಲ್ತ್ಕೊಳ್ಳಿ. ನಾನು ಕೂಡ ತಮಟೆ ಬಡಿಯೋದನ್ನ ಕಲ್ತ್ಕೊಂಡಿದ್ದೀನಿ. ಆದರೆ ಹರೆ ಬಡಿಯೋಕೆ ಆಗ್ತಾ ಇಲ್ವಲ್ಲ ಅಂತ ನನಗೆ ಭಾಳ ಕಷ್ಟ ಆಗಿದೆ. ಯಾಕಂದರೆ ಅದು ಅದ್ಭುತವಾದಂಥ ವಾದ್ಯ ಹರೆ ಬಡಿಯೋದು. ಅದು ಹರೆ ಬಡಿಯೋದು, ಹಾಡಾಡೋದು, ಅವನ್ನೆಲ್ಲನೂ ಕೂಡ ನೀವು ಸೇರಿಸ್ಕೊಂಡು ಒಟ್ಟಾಗಿ ಶುರು ಮಾಡ್ಕೊಳ್ಳಿದ ಮೇಲೆ
ನಾಗೇಗೌಡರ ಆಶೀರ್ವಾದ ನಿಮ್ಮಲ್ಲಿ ಇರುತ್ತೆ ಅಂತ ಕೇಳಿದ್ನಲ್ಲ. ಯಾಕೆ ಅಂತಂದರೆ ಅದು ಆ ಏರಿಯಾ ಇದೆಯಲ್ಲ, ಆ ಏರಿಯಾದಲ್ಲಿ ರಂಗದ ಕುಣಿತ, ಚನ್ನರಾಯಪಟ್ಟಣ, KR ಪೇಟೆ ಆ ಏರಿಯಾದಲ್ಲಿ ರಂಗದ ಕುಣಿತ, ಅದ್ಭುತವಾದ ರಂಗದ ಕುಣಿತ ಇದೆ. ಇಲ್ಲೊಂದು ಸರಿ ಕರೆಸಿ ಜನೆಲ್ಲ ಅಯ್ಯೋ 80 ವರ್ಷದವರು 60 ವರ್ಷದವರು ಕುಣಿತಿದ್ದು ನೋಡಿದ್ರೆ 16 ವರ್ಷದ ಯುವಕರಿಗಿಂತ ಹೆಚ್ಚು ಚೆನ್ನಾಗಿ ಕುಣಿತಾ ಇದ್ರು. ಹಾಗಾದರೆ ರಂಗದ ಕುಣಿತ ಮತ್ತು ಭಾಗವತಿಕೆ ಕುಣಿತ ಏನು ವ್ಯತ್ಯಾಸ ಅಂತ ಕೇಳಿದ್ರಲ್ಲ, ಅದು ಕೇಳೋದು ಭಾಳ ಸಹಜನೇ. ಆದರೆ ಒಂದು ಅಂತಂದರೆ ಭಾಗವತಿಕೆ ಕುಣಿತ ಭಾಳ ಸಾಫ್ಟ್ ಆಗಿರುವಂಥದ್ದು, ಅದು ಶಕ್ತಿಶಾಲಿಯಾಗಿ ಹೊರಹೊಮ್ಮಲ್ಲ. ಆದರೆ ರಂಗದ ಕುಣಿತ ಶಕ್ತಿಶಾಲಿಯಾಗಿರುವಂಥದ್ದು. ರಂಗದ ಕುಣಿತದಲ್ಲಿ ಬಲವಾದಂಥ ಹೆಜ್ಜೆಗಳು ಉಪಯೋಗಿಸ್ಬೋದು ಸರ್. ಆಮೇಲೆ ಪಟ್ಟಿನ ಕುಣಿತದಲ್ಲಿ ಬಲವಾದ ಹೆಜ್ಜೆ ಉಪಯೋಗಿಸೋಕ್ಕಾಗೋದಿಲ್ಲ. ಆದರೂ ನಾವು ಬಲವಾದ ಹೆಜ್ಜೆ ಉಪಯೋಗಿಸ್ತೀವಿ. ಅಂದರೆ ಶಕ್ತಿ ಒಂದು ಸ್ವಲ್ಪ ಕುಂಠಿತ ಆಗಿರೋ ಒಂದು ಸ್ವಲ್ಪ ಕುಣಿಬೇಕಾದ್ರೆ ಕಷ್ಟ ಆಗ್ತದೆ. ಭಾಗವತಿಕೆ ಹೆಜ್ಜೆಗಳು ಭಾರಿ ಸುಲಭ, ರಂಗದ ಕುಣಿತ ಒಂದು ಸ್ವಲ್ಪ ಹಿಂಸೆ ಆಗ್ತದೆ. ಅದನ್ನೇ ನಾವು ಪಟ್ಟದ ಕುಣಿತಕ್ಕೆ ಉಪಯೋಗಿಸ್ತೀವಿ. ಆದರೆ ರಂಗದ ಕುಣಿತ ಮತ್ತು ಪಟ್ಟದ ಕುಣಿತ ಮತ್ತು ಇದನ್ನು ಪಂಜಿನ ಕುಣಿತಕ್ಕೆ ಉಪಯೋಗಿಸ್ಬೋದು. ಇದು 3 ಹೆಜ್ಜೆಗಳು ಒಂದೇ ಸಮಕ್ಕೆ ಬರ್ತದೆ. ಹಂಗೆ ಪಟ ಕುಣಿತ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಪ್ರಶ್ನೆ ಹುಟ್ಟಿದೆ, ಕೇಳ್ತಿದ್ದಾರೆ. ಪಟ ಕುಣಿತ ಅಂದ್ರೇನಾ? ಪಟ ಕುಣಿತ ಪಟ ಕುಣಿತ ಅಂದರೆ ಇದು ರಾಮಾನುಜಾಚಾರ್ಯರು ಭಾಗವತ ಅಲ್ಲಿ ಹುಟ್ಟಾಕಿರೋಂಥ ವೈಷ್ಣವ ಸಂಪ್ರದಾಯದಲ್ಲಿ ಬೆಳೆದಂಥ ಬಂದಿದ್ದು ಪಟ ಕುಣಿತ ಅಂತ. ಅಂದರೆ ಜೊತೆಲಿ ಭಾಗವತಿಯರು ಹೋಗ್ತಾರೆ. ಇದೇ ನಾವು ಇಲ್ಲಿ ಗಣಸ್ತುತಿ ಆಡಿದ್ವಲ್ಲ, ಅದೇ ರೀತಿ ಆ ಗಣಸ್ತುತಿ ಇರ್ತದೆ. ಒಬ್ಬ ನಾರಾಯಣ ಸ್ವಾಮಿ ಗುಡ್ಡಪ್ಪ ಒಬ್ಬ ಇರ್ತಾನೆ, ಲಕ್ಷ್ಮೀದೇವಿ ಒಬ್ಬ ಗುಡ್ಡಪ್ಪ ಇರ್ತಾನೆ. ಲಕ್ಷ್ಮೀದೇವಿ ಗುಡ್ಡಪ್ಪ ಕಣಜ ಹೊತ್ಕೊಂಡಿರ್ತಾನೆ, ನಾರಾಯಣ ಸ್ವಾಮಿ ಗುಡ್ಡಪ್ಪ ಬೆತ್ತ ಇಟ್ಕೊಂಡಿರ್ತಾನೆ. ಅದರಲ್ಲಿ 5 ಕಂಬ, ಪಟದ ಕಂಬಗಳಿರ್ತವೆ. ಆ ಪಟದ ಕಂಬದಲ್ಲಿ ಒಂದು ಇಟ್ಟಿನ ಪಟ ಅಂತ ಇದೆ. ಆ ಇಟ್ಟಿನ ಪಟ್ಟಿನಲ್ಲಿ ಒಂದು ಕಡೆ ಶಂಕು, ಒಂದು ಕಡೆ ಚಕ್ರ ಇದೆ ಸರ್. ಆ ಶಂಕು ಚಕ್ರ ಇರೋವಂಥದ್ದು ಈ ಹಳ್ಳಿಲಿ ಭಿಕ್ಷಾಟನೆ ಮಾಡಿ ದೇವ್ರ ಹೆಸರು ಹೇಳ್ಕೊಂಡು ಭಿಕ್ಷಾಟನೆ ಮಾಡಿಕೊಂಡು ನಾವು ದೇವ್ರ ನಾಮಗಳು ಆಡ್ತಾ ಇದ್ರೆ, ಮತ್ತೊಂದು ಊರಿಗೂ ಹೋಗ್ಬೇಕಾದ್ರೆ ನಾವು ಒಂದು ಇಟ್ಟಿನ ಪಟ ತೊಗೊಂಡೋಗಿ ಊರಿನ ಹೆಬ್ಬಾಕಲ ರಂಗಮಂಟಪದಲ್ಲೋ ಅಥವಾ ಮಾರಿಗುಡಿ ಚೌಡಿಲೋ ಇಟ್ಟುಬಿಟ್ಟು ಇಂಥ ಊರಿನವರು ಇಲ್ಲಿಗೆ ಬರ್ತಾ ಇದ್ದಾರೆ ರಾಮದಣ್ಣವರು ಅಂತ ಸುದ್ದಿ ಕೊಡುವಂಥ ಸೂಚನೆ ಇಟ್ಟಿನ ಪಟ ತಿಳಿಸ್ತದೆ ಸರ್. ಇದನ್ನು ಯೋಗ ನರಸಿಂಹ ಸ್ವಾಮಿಗೆ, ಆಂಜನೇಯ ಸ್ವಾಮಿಗೆ ಮತ್ತು ನಾರಾಯಣ ಸ್ವಾಮಿಗೆ, ತಿರುಪತಿ ತಿಮ್ಮಪ್ಪನಿಗೆ, ಆಮೇಲೆ ಇಲ್ಲಿ ಇಲ್ಲಿ ದೊಡ್ಡನಹಳ್ಳಿಲಿ ವರದರಾಜ ಸ್ವಾಮಿಗೆ ಇವೆಲ್ಲ ಪ್ರಿಯವಾದ ಕಲೆಗಳು. ಈ ಹರಿದೇವ್ರಿಗೆ ಇವು ಪಟದ ಕುಣಿತ ಪ್ರಿಯವಾದ ಕಲೆಗಳು ಸರ್. ಈ ಬಗ್ಗೆ ಏನಾರ ಇದ್ದರೆ ಹೇಳ್ತೀನಿ, ಕೇಳಿ. ಪಟ ಕುಣಿತ ಯಾಕೆ ಬಂದದ್ದು ಅಂದರೆ, ಅದು ರಾಮಾನುಜಾಚಾರ್ಯರು ಅವರ ಧರ್ಮದ ಸಂಕೇತವಾಗಿ, ಧರ್ಮದ ಜಯದ ಸಂಕೇತವಾಗಿ ಅದನ್ನು ಬಳಸ್ಕೊಂಡು ಸುತ್ತಮುತ್ತ ಅಲ್ಲೆಲ್ಲ ಇದ್ದರು. ರಾಮಾನುಜಾಚಾರ್ಯರಿಗೆ ಸುತ್ತಮುತ್ತ ಇದ್ದಾರೆಲ್ಲ ಒಕ್ಕಲಿಗರು. ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಬಂದರು. ಅಲ್ಲಿ ಶೈವರು ಇವ್ರನ್ನ ಓಡಿಸ್ಬಿಟ್ರೆ ಅಲ್ಲಿ ಅವ್ರು ಎಲ್ಲೂ ನೆಲೆ ಕಾಳದೇ ಬಂದು ಮೇಲ್ಕೋಟೆಯಲ್ಲಿ ನೆಲೆಸಿದ್ರು. ಮೇಲ್ಕೋಟೆಯಲ್ಲಿ ನೆಲೆಸಿದ್ರೆ ಅವ್ರಿಗೆ ಭಕ್ತರು ಬೇಕಲ್ವಾ, ಆ ಭಕ್ತರು ಮಾಡ್ಕೊಳ್ಳೋ ಕಾರಣಕ್ಕೋಸ್ಕರವಾಗಿ ಒಂದು ಪಟ ಕುಣಿತ ತಯಾರು ಮಾಡಿದರು. ಅದು ಧ್ವಜದ ಸಂಕೇತ. ನಮ್ಮ ಎಲ್ಲ ಧರ್ಮಕ್ಕೂ ಧ್ವಜ ಇರುತ್ತಲ್ಲ, ಅದು ರಾಮಾನುಜಾಚಾರ್ಯರ ಪಟ ಕುಣಿತನೇ ಧ್ವಜ ಅದು. ಆಮೇಲೆ ಭಾಗವತಿಕೆ ಮೇಳ ಇದೆಯಲ್ಲ, ಅದು ಊರೂರಿಗೆ ಚಲಿಸಿ ಧರ್ಮ ಪ್ರಚಾರ ಮಾಡುವಂಥದ್ದು. ಇದು ಎಲ್ಲ ಕಡೆಗೂ ಅದು ಸಂದೇಶ ಕಳಿಸುವಂಥದ್ದು. ಅದ್ರಲ್ಲಿ ಹಿಟ್ಟಿನ ಪಟ ಅಂತ ಇದ್ರಲ್ಲ, ಇನ್ನೊಂದು ಶಿವಣ್ಣರು ಮತ್ಬಿಟ್ರು ಹಿಟ್ಟಿನ ಪಟದಲ್ಲಿದ್ದರೆ ಒಂದೂರಿಂದ ಇನ್ನೊಂದು ಊರಿಗೆ ಹಿಟ್ಟಿನ ಪಟ ಕಳಿಸಿದರೆ ಅರ್ಥ ಏನು ಅಂತಂದರೆ, ಹಿಂದೆ ರಾಮದಂಡು ಬರ್ತಾ ಇದೆ, ಪಟ ಕುಣಿತರು ಬರ್ತಾ ಇದೆ, ಮನೆಯವರು ಅಡುಗೆ ಮಾಡಬೇಕು ನಮ್ಮ ಪಟದವರಿಗೆ. ಅಂದ್ರೆ ಹಿಟ್ಟು ಅಂದ್ರೆ ಮುದ್ದೆ ತಾನೆ, ಆ ಮುದ್ದೆಗೆ ಊಟಕ್ಕೆ ಅಂತ ಕಳಿಸ್ತಿದ್ರು. ಸೋಮನಲ್ಲೂ ಕೂಡ ನಮ್ಮ ಕಡೆ ಅಂತ ಹಿಟ್ಟಿನ ಸೋಮ ಅಂತ, ಹಿಟ್ಟಿನ ಸೋಮ ಅಂದರೆ ಬರ್ತಾ ಇದ್ದಾರೆ ಅಡುಗೆ ಮಾಡಿ ಹಿಟ್ಟು ಮಾಡಿ ಅಂತ. ಯಾವಾಗ ಊರು ಮುಂದಕ್ಕೆ ಇಟ್ಟಿನ ಪಟ ಹೋಗ್ತಾ ಊರಿನ ಯಜಮಾನ್ರುಗಳು ಹಿಂದೆ ನಮ್ಮ ಗೌಡ್ರು ಹೇಳಿದಾಗೆ ರಾಮದಂಡು ಬರ್ತಾ ಇದೆ, ಅವ್ರಿಗೆ ಊಟ ಉಪಚಾರದ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಶುಭ ಸಂಕೇತನ ಕೊಡ್ತದೆ. ಆಮೇಲೆ ಪಟದ ಕುಣಿತ ಅಂತ ಅಂದರೆ ಅದು ಒಂದು ಒಳ್ಳೆ ಶುಭ ಸಮಾರಂಭಕ್ಕೆ ಬಳಸುವಂಥದ್ದು, ಅದು ಒಳ್ಳೆ ಕೆಲಸಕ್ಕೆ ಬಳಸುವಂಥದ್ದು, ಅದು ಖುಷಿ ಕೊಡುವಂಥದ್ದು. ಹಿಂದೆ ಹೇಳ್ತಿದ್ರು ಒಬ್ಬರು, ಶ್ರೀರಾಮ ವನವಾಸಕ್ಕೆ ಹೋದಾಗ ಸೀತಾದೇವಿನ ರಾವಣ ಕತ್ಕೊಂಡು ಹೋಗಿದ್ದಂತೆ. ರಾವಣ ಕತ್ಕೊಡೋದಂಥ ಸಂದರ್ಭದಲ್ಲಿ ಅಶೋಕವನದಲ್ಲಿ ಬಚ್ಚಿಟ್ಟಿದ್ದಂತೆ ಯಾರನ್ನ, ಸೀತಾದೇವಿನ. ಅಂಥ ಸಂದರ್ಭದಲ್ಲಿ ನೀನೇ ಸಮರ್ಥ ಅಂತ ಶ್ರೀರಾಮ ಆಂಜನೇಯನಿಗೆ ಗುರುತು ಮಾಡಿ ಅವ್ರಿಗೆ ಮುದ್ರಿಕೆ ಉಂಗುರ ಕೊಟ್ಟಾಗ ಅಲ್ಲಿ ಈ ಪರಮಾತ್ಮನ ಈ ಶ್ರೀರಾಮನ ಒಂದು ಆಶೀರ್ವಾದ ಉದ್ದೇಶದಿಂದ ಆ ಸಮುದ್ರವನ್ನು ಹಾರಿ ಆ ಲಂಕಾಪಟ್ಟಣಕ್ಕೆ ಸೇರಿ ಒಳ್ಳ ಸಮುದ್ರವನ್ನು ಸಿಮ್ಮಿಕೆಯನ್ನು ಸಂಹಾರ ಮಾಡಿ ಅಲ್ಲಿಂದ ಆ ಲಂಕಾಪಟ್ಟಣದಲ್ಲಿ ಹೆಬ್ಬಾಗಿಲಿರತಕ್ಕಂಥ ಒಬ್ಬ ರಾಕ್ಷಸ ಸಂಹಾರ ಮಾಡಿ ಅಶೋಕವನಕ್ಕೆ ಧಾವಿಸಿ ಈ
ಸೀತಾಮಾತೆನ ಗುರುತು ಮಾಡಿ ಒಂದು ಶುಭ ಸಂಕೇತವನ್ನು ಅಲ್ಲಿ ನಾವು ನಮ್ಮ ಯಾವುದು ರಾಮದಂಡಿಯಲ್ಲಿ ಒಂದು ಎತ್ತರವಾದ ಧ್ವಜ ಅಂದರೆ ಆಂಜನೇಯನ ಒಂದು ಇದರಲ್ಲಿ ಒಂದು ಗುರುತಿದೆ ಸರ್. ಅದು ಇದು ಶ್ರೀರಾಮನ ಗೆದ್ಕೊಂಡು ಸೀತಾದೇವಿನ ನಾವು ತಂದೆ ತತ್ತೀವಿ ಅಂತ ಒಂದು ಶುಭ ಸಂಕೇತನ ಸೂಚನೆ ಮಾಡುವಂತಹ ದೃಶ್ಯ ಇದು. ಇದು ಹಿರಿಯರು ಹೇಳುವಂಥದ್ದು, ಅದು ನಾನಾಗಿ ಹುಟ್ಟಿಸ್ಕೊಂಡು ಹೇಳೋದಲ್ಲ ಇದು. ಅದ್ರ ಜೊತೆಗೆ ನಮ್ಮ ಬೋರ್ಲಿಂಗಯ್ಯ ಸರ್ ಅವರ ಜನಪದ ಕಲೆಗಳ ಕೋಶದಲ್ಲಿ ಪಟ ಕುಣಿತಕ್ಕೆ ಇನ್ನೊಂದು ಒಂದು ಅರ್ಥ ಇದೆ. ಸಾಮಾಜಿಕವಾಗಿ ಹಿಂದೆ ನಮ್ಮ ರೈತಾಪಿ ವರ್ಗದವರು ತಮ್ಮ ಈ ಒಂದು ಸುಗ್ಗಿಯ ಸಂಭ್ರಮವನ್ನ ಸಂಭ್ರಮಿಸೋದಕ್ಕೋಸ್ಕರವಾಗಿ ತಮ್ಮ ಪ್ರಿಯವಾದ ಬಿದಿರು ಗಳಗಳಿಗೆ ಈ 3-4 ಸಮುದಾಯಗಳು 3-4 ಹಳ್ಳಿಗಳು ಒಂದು ಕಡೆ ಸೇರಿ ಪರ ಮತ್ತು ಜಾತ್ರೆಗಳನ್ನ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಸಾವಿರಾರು ಜನ 100 ಜನ ಸೇರಿರೋ ಜಾಗದಲ್ಲಿ ನನ್ನ ಊರಿನವರು ಅಥವಾ ನನ್ನ ಸಮುದಾಯದವರು ಅಥವಾ ನನ್ನ ಒಂದು ಇವರು ದೇವರ ಕುಲದವರು ಎಲ್ಲಿದ್ದಾರೆ ಅನ್ನೋದನ್ನ ಗುರುತಿಸ್ಕೊಳ್ಳೋಕ್ಕೋಸ್ಕರವಾಗಿ ಎತ್ತರ ಭಾಗಕ್ಕೆ ಒಂದು ದೊಣ್ಣೆಯನ್ನು ಕಟ್ಕೊಂಡು ಜಾತ್ರೆ ಪೂರ್ತಿ ಓಡಾಡ್ತಾ ಇದ್ರಂತೆ. ಮತ್ತೆ ಅಲ್ಲಿ ಅವರಲ್ಲೇ ಇದ್ದಂತಹ ವಾದ್ಯಗಳು ಚರ್ಮ ವಾದ್ಯಗಳನ್ನ ಬಳಸಿ ಕುಣಿತವನ್ನ ಮಾಡ್ತಿರ್ಬೇಕಾದ್ರೆ ಇದು ನನ್ನ ಊರು ಭಾಗ ಅಥವಾ ನನ್ನ ಕಲಾವಿದರು ನಮ್ಮ ಕುಲದವರನ್ನ ಸುಲಭವಾಗಿ ಹಿಡಿಲಿಕ್ಕೆ ಪ್ರಾರಂಭ ಆಯ್ತಂತೆ. ನಂತರ ಅದನ್ನ ವಿಜಯ ಸಂಕೇತ ಆಗಿ ಬೇರೆ ಬೇರೆ ಇದುಗಳಲ್ಲಿ ಬಳಸ್ಕೊಂಡ್ರು ಅಂತ. ಆಮೇಲೆ ಇದಕ್ಕೆ ಚರ್ಮವಾದ್ಯ ಹೇಗೆ ಪರಿಚಯ ಆಯ್ತು ಅನ್ನೋದು ನನಗೆ ಪ್ರಶ್ನೆ. ಈಗ ಇದು ದಾಸ ಭಾಗವತಿಕೆಯಲ್ಲಿ ಪ್ರಾರಂಭ ಆಗಿದಂತಹ ಪಟ ಕುಣಿತ ನಮ್ಮ ಜನಪದ ಕಲಾವಿದರ ಕೈಗೆ ಚರ್ಮವಾದ್ಯದ ಜೊತೆಲಿ ಹೇಗೆ ಹೆಜ್ಜೆ ಇದು ಮಿಲನಗೊಳ್ತು ಅನ್ನೋದು ನನ್ನ ಪ್ರಶ್ನೆ. ಈ ಭಾಗವತಿಕೆಗೆ ಸಮಾಧಾನ ಕುಣಿಯುವಂಥದ್ದು ಪಡೆದುಕೊಂಡ್ರಿಗೆ ಇದು ನಮ್ಮ ರಂಗದ ಕುಣಿತದ್ದು ಇದು ಈ ಲಕ್ಷ್ಮೀ ದೇವಿಗೆ ಮತ್ತು ಮಾರಿಗೆ ಹಬ್ಬಕ್ಕೆ ಇದು ರಂಗದ ಕುಣಿತ ಉಪಯೋಗಿಸುವಂಥದ್ದು. ಮಾರಿ ಹಬ್ಬದಲ್ಲಿ ರಂಗದ ಕುಣಿತ ಉಪಯೋಗಿಸೋದು. ಈ ಹರಿದೇವರಿಗೆ ಇದು ಪಟಗಳು ಉಪಯೋಗಿಸೋದು. ಈ ಪಟಗಳ ಏನೇನು ಸರ್ ಈ ಪಟಗಳಿಗೆ ಚರ್ಮವಾದ್ಯಗಳ ಕುಣಿತ ಹೆಜ್ಜೆಗಳು ಹೆಂಗೆ ಮಿಲನ ಹೌದಾ? ಆ ಹೆಜ್ಜೆಗಳು ಹೆಂಗೆ ಮಿಲನ ಆಯ್ತು ಅಂತಂದರೆ ಇದು ರಾಮಾಚಾರ್ಯರು ಹೇಗೆ ಅಳವಡಿಸ್ಕೊಂಡ್ರು ಅಂತ ಗೊತ್ತಿಲ್ಲ. ನಮ್ಮ ಹರಿಜನರು ರಾಮಾನುಜಾಚಾರ್ಯರಿಗೆ ಪ್ರಿಯವಾದ ಭಕ್ತರು ಅವರು. ಹರಿಜನರಿಗೆ ಅವರು ಡೆಲ್ಲಿ ಭಾಷ ಚಕ್ರವರ್ತಿ ಹತ್ರ ವರ್ಣಂದಿ ಲಕ್ಷ್ಮಿಯನ್ನ ಎಳ್ಕೊಂಡು ಲಕ್ಷ್ಮಿಯನ್ನ ಕರ್ಕೊಂಡು ಬರುವಾಗ ಹರಿಜನ ಜೊತೆಲಿ ಕರ್ಕೊಂಡು ಹೋದ್ರಂತೆ. ಆ ಹರಿಜನ ಜೊತೆಲಿ ಕರ್ಕೊಂಡು ಹೋದಾಗ ಇವರೇ ನಮ್ಮ ಸಮುದಾಯದ ಒಂದು ಭಕ್ತರು ಉಂಟು ಕೂದಲನ್ನ ಬೋಳ್ಸಿ ಒಂದು ಜುಟ್ಟು ಬಿಟ್ರಂತೆ. ಆಗ ಹರಿಜನಗಳು ನಮ್ಮ ಶಿಷ್ಯರು ಅಂತ ನಮ್ಮ ಒಪ್ಕೊಂಡ್ರು ಸರ್. ಆವಾಗ ನಮ್ಮ ಇದರಲ್ಲಿ ದೊಡ್ಡ ಕಥೆನೇ ವರ್ಣಂದಿ ಬಗ್ಗೆ ಒಂದು ದೊಡ್ಡ ಕಥೆನೇ ಇದೆ. ಇನ್ನೇನಿಲ್ಲ. ಆಮೇಲೆ ಈ ಪಟದ ಕುಣಿತಕ್ಕೆ ಸುತ್ತಜ್ಜೆ ಬಳಸಜ್ಜೆ ನಾವೆಷ್ಟು 18 ಕುಣಿತ ಇಟ್ಕೊಂಡಿದ್ದೀವಿ ಪಟದ ಕುಣಿತಕ್ಕೆ. ಅದಕ್ಕೆ ಎಲ್ಲ ಹೆಜ್ಜೆಗಳನ್ನೂ 3 ಹೆಜ್ಜೆಲೆ ಹಾಕಿ ನಾವು ತೋರಿಸ್ಕೊಡ್ತೀವಿ. ನಾವು ಅದನ್ನು ಇದು ನಿಮ್ಮ ಮುಂದ್ಬಿಟ್ಟೆ ಪ್ರದರ್ಶನ ಕೊಡ್ತೀವಿ. ಒಂದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ರಾಮಾನುಜಾಚಾರ್ಯರು ಅಲ್ಲಿ ಮೇಲ್ಕೋಟೆಗೆ ಬಂದಾಗ ಸುತ್ತ ಜನ ಯಾರೂ ಅವರಿಗೆ ಶಿಷ್ಯರಾಗಲಿಲ್ವಂತೆ. ಯಾಕಂದರೆ ಎಲ್ಲ ಒಕ್ಕಲಿಗರು ಯಾರೂ ಆಗಲಿಲ್ವಂತೆ. ಆ ಕಾರಣಕ್ಕೋಸ್ಕರ ದಲಿತರನ್ನೆಲ್ಲರನ್ನೂ ಕೂಡ ಅವರು ಶ್ರೀ ವೈಷ್ಣವರಾಗಿ ಇದು ಮಾಡಿಕೊಂಡ್ರಂತೆ. ಆ ಕತೆ ನೀವು ಕೇಳಿದ್ದೀರಾ ಹೆಂಗೆ? ಹೇಳಿಲ್ಲ. ಅದು ದಲಿತರು ನಮ್ಮ ಪ್ರಿಯ ಶಿಷ್ಯರು ಅಂತ ಹೇಳ್ತಾರೆ. ಈಗ ಅದರ ಪ್ರಕಾರ ನಮ್ಮೂರಲ್ಲಿ ದಲಿತರಿದ್ದಾರೆ. ಅವರು ನಮಗಿಂತ ಮೊದಲಾಗಿ ಹೋಗಿ ಮೇಲ್ಕೋಟೆಯಲ್ಲಿ ಪೂಜೆ ಪುನಸ್ಕಾರ ಅವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದಾರೆ. ಹೌದು, ಮೊದಲನೇ ಆದ್ಯತೆ ಅವ್ರಿಗೆ ಕೊಡೋದು. ಚಲುರಾಯ ಅಂತಂದರೆ ಇವ್ರು ಹೋಗೋ ತನಕ ಮೇಲ್ಕೋಟೆಯಲ್ಲಿ ಯಾವ ಪೂಜೆ ನೋಡಿಯೋದಿಲ್ಲ. ಮೊದಲು ಈ ನಮ್ಮೂರಿನವ್ರು ಹೋಗಿ ದಲಿತರು ಅಲ್ಲಿ ಹೂವಿನ ಪಡ್ಡು ಪಲ್ಲಕ್ಕಿ ಅಂತ ಇವರು ಹೂವಿನ ತರೋಕ್ಕೆ ಕೊಡೋವಂಥ ಶಕ್ತಿ ಇಲ್ಲದೆ ಕಾರಣ ಮೈಸೂರಿನ ಕನ್ನೆಗೊಂಡು ಕೊಪ್ಪಳಿಗೆ ಮಾರ್ಕೊಂಡ್ರಂತೆ. ಇವಾಗ ನಾನು ಎಲ್ಲೆಲ್ಲ ಕೊಟ್ಟು ಈಗ ನಾಗರಿಕರು ಹೊಟ್ಟೆ ಹೊಂದ್ತಾರೆ. ಯಾರಾದರೂ ಪ್ರಶ್ನೆ ಕೇಳೋರಿದ್ರೆ ಕೇಳಿ. ಇದೇ ಪ್ರಶ್ನೆಗಳು ಗುರುಗಳೇ, ಕಡೆಯದಾಗಿ ಈ ಪಟಕ್ಕೆ ಈ ಥರದ ಏನು ಹೇಳ್ತೀವಿ ನಾವು ಕುಚ್ಚುಗಳು ಅಂತ ಹೇಳ್ಬೋದು ಅಥವಾ ದಾರಗಳು ಏತಕ್ಕೆ ಬಳಸಿದ್ರಿ? ಇದೇ ಪಟನೇನೆ ತಮ್ಮದೂ? ಇದೆ ನಮ್ಮ ಹತ್ರ ಇರೋದು. ಇದು ರೇಷ್ಮೆ ಕುಚ್ಚುಗಳಿಲ್ವಾ? ಹೌದು. ಇದು ರೇಷ್ಮೆ ಕುಚ್ಚುಗಳಿವು. ಈಗಿನ ಕಾಲದ ನಾಗರಿಕತೆ ಅಥವಾ ಅವ್ರಿಗೆ ಹಣ ಇಲ್ವೋ ಅಥವಾ ಈ ರೇಷ್ಮೆ ಕುಚ್ಚುಗಳು ಎಣಿಬೇಕು ಅಂತಂದರೆ ಸುಮಾರು ಸಾವಿರಾರು ರೂಪಾಯಿ ಖರ್ಚಾಗ್ತದೆ. ಆದರೆ ಕಡಿಮೆ ವೆಚ್ಚದಲ್ಲಿ ಇವು ಮಾಡ್ಕೊಂಡಿರೋವಂಥದ್ದು. ಆಮೇಲೆ ಇವು ಎಲ್ಲ ರಾಮಾನುಜಾಚಾರ್ಯರು ನಿರ್ಮಿಸಿದ್ದೆ ಅಂತ ಕಾಣಿಸ್ತದೆ ನಮಗೆ. ಈ ಹೊಸಬ್ರು ಏನಂತ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ರಾಮಾನುಜಾಚಾರ್ಯರು ಕೊಟ್ಟ ನಾರಾಯಣ ದೇವ್ರಿಗೆ ಕೊಟ್ಟಂಥ ಕೊಡುಗೆಗಳಿವು. ಆಯಿತು. ಈಗ ನಾಗರಿಕತೆಗೆ ಯಾಕೆ ಬಳಸ್ಕೊಂಡ್ರು ಅಂತಂದರೆ ಇದಿಲ್ಲ ಅಂತಂದರೆ ಶುಭ ಸಂಕೇತ ಕಾಣಿಸೋದೇ ಇಲ್ಲ.
ಈಗ ನಾವು ಅಲ್ಲಿ ಯಾರೋ ಒಬ್ರಿಗೆ ಎಷ್ಟು ಬರಬೇಕು ಅಂತ ಅಂದರೆ ಮುಂದಾಗಿ ಬರ್ತಾ ಇದ್ರೆ ಇಲ್ಲಿ ಯಾರೋ ಒಬ್ರು ಬರ್ತಾವ್ರೆ, ಯಾರೋ ದೊಡ್ಡ ಮನುಷ್ಯರು, ಅವರಿಂದ ಆಶೀರ್ವಾದ ಪಡ್ಕೊಳ್ಳೋದೋ ಯಾರು ನೋಡೋದಂತೋ ಏನೋ ಒಂದು ಶುಭ ಸಂಕೇತವನ್ನು ಕೊಡೋ ಅಂಥದ್ದು ಸರ್. ಈಗ ಹೆಜ್ಜೆಗಳನ್ನ ಕುಣಿತಾ ಇದ್ದಾರೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಪಕ್ಕದಲ್ಲಿ ಸೇರ್ಕೋಬೇಕು. ಹೆಜ್ಜೆಗಳ ಬಾಯಲ್ಲಿ ಹೇಳಿ ಅದನ್ನ ಅವರ ಪಕ್ವವಾದಿದವರು ನುಡಿಸ್ತಾರೆ. ನೀವು ಹೆಜ್ಜೆಗಳನ್ನ ಖಂಡಿತವಾಗ್ಲೂ ನುಡಿ. ನೀವು ಕುಣಿಲಿ, ಅವ್ರು ನೋಡ್ಕೊಂಡು ಕುಣಿತಾರೆ.